ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ನಾವು ನಮ್ಮ ಇಡೀ ದೇಶಾದ್ಯಂತ ಯುಗಾದಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಪಾಡ್ಕಾಸ್ಟ್ನ ಇವತ್ತಿನ ವಿಷಯ ಕೂಡ ಯುಗಾದಿ ಹಬ್ಬನೇ ಆಗಿರುತ್ತೆ. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ಒಂದ್ ದಿವಸ ಮುಂಚೆನೆ ಹೇಳ್ತಾ ಇದ್ದೀವಿ. ಈಗ ಯುಗಾದಿ ಹಬ್ಬದ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಅಂತ. ನಿಮ್ಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಯುಗಾದಿ ಹಬ್ಬದ ಆಚರಣೆಗಳು ಅಥವಾ ಇದರ ಏನು ನಾವು ಏನೇನ್ ತಿಳ್ಕೊಳ್ಬಹುದು ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಓಕೆ, ಯುಗಾದಿ ಹೆಸರು ಹೇಳ್ದಂಗೆ ಯುಗದ ಆದಿ ಅಂತ. ಬಟ್ ಆದ್ರೆ ಇಲ್ಲಿ ಯುಗ ಅಂದ್ರೆ ಒಂದು ನಾವು ಮುಂಚೆ ಮಾತಾಡೋದು ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಅಲ್ಲ. ಯುಗ ಅನ್ನೋದು ಒಂದು ಟೈಮ್ ಪೀರಿಯಡ್. ಸೊ ಒಂದು ಹೊಸ ಟೈಮ್ ಪೀರಿಯಡ್ ಶುರುವಾಗ್ತಿದೆ, ಆದಿ ಅಂತ, ಯುಗ ಆದಿ ಅಂತ. ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಉಗಾದಿ ಅಂತಾನು ಅಂತಾರೆ. ಆಕ್ಚುಲ್ ವರ್ಡ್ ಯುಗಾದಿ. ಸೊ ಇದು ಮೇಯ್ನ್ ಆಗಿ ನಮ್ಮ ಕೇರಳ, ತಮಿಳ್ನಾಡು, ಕೇರಳದಲ್ಲಿಲ್ಲ, ತಮಿಳ್ನಾಡು, ಕೆಲವು ಪಾರ್ಟ್ಸಲ್ಲಿ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಇಲ್ಲೇ ಜಾಸ್ತಿಯಾಗಿ ಯೂಸ್ ಮಾಡೋದು. ಯಾಕೆಂತಂದರೆ ಇದು ಚಂದ್ರಮಾನ ಯುಗಾದಿ. ಇದು ಚಂದ್ರ ಏನು ನಮ್ಮ ಕ್ಯಾಲೆಂಡರ್, ಚಂದ್ರನ ಮೇಲೆ ಡಿಪೆಂಡ್ ಆಗಿರೋ ಕ್ಯಾಲೆಂಡರ್ ಇದೆಯಲ್ಲ, ಅಲ್ಲಿ ಇದು ಹೊಸ ವರ್ಷ. ಸೊ ಹಾಗಾಗಿ ಈ ಯುಗಾದಿ ನಮ್ಮ ಚಂದ್ರಮಾನ ಯುಗಾದಿ ಇಲ್ಲಿ ಮಾತ್ರ ಯೂಸ್ ಮಾಡೋದು. ಇಲ್ಲೆಲ್ಲ ಚಂದ್ರ ಕ್ಯಾಲೆಂಡರ್ ಯೂಸ್ ಮಾಡ್ತೀವಿ. ಕೇರಳದಲ್ಲಿ ಸೂರ್ಯಮಾನ ಕ್ಯಾಲೆಂಡರ್, ಕೇರಳ ಮತ್ತೆ ಅಲ್ಲಿ ಆ ಕನೆಕ್ಷನ್ ಇರೋ ಇದ್ರಲ್ಲಿ ಕೆಲವು ಭಾಗ ತಮಿಳುನಾಡಲ್ಲೂ ಕೆಲವೊಂದು ಭಾಗದಲ್ಲಿ ಸೌರಮಾನ ಯುಗಾದಿ. ಸೊ ಹಾಗಾಗಿ ಇದು ಚಂದ್ರಮಾನ ಯುಗಾದಿ. ಸೊ ಎಲ್ಲೆಲ್ಲಿ ಚಂದ್ರ ಲೂನಾರ್ ಕ್ಯಾಲೆಂಡರ್ ಅಂತ ಏನ್ ಹೇಳ್ತೀವಿ, ಚಂದ್ರಮಾನ ಪಂಚಾಂಗ ಯೂಸ್ ಮಾಡ್ತಾರೋ ಅಲ್ಲಿ ಈ ನಾಳೆ ಯುಗಾದಿ ಹಬ್ಬನ ಆಚರಿಸ್ತೀವಿ. ಸೊ ಇದರ ಆಚರಣೆ ಬಂದಂಗೆ ಸೊ ಏನೋ ಅಂತ ವಿಶೇಷ ಏನಿಲ್ಲ ಇದರಲ್ಲಿ. ಸೊ ನಿಮ್ಮ ಇಷ್ಟ ದೇವತೆಗಳನ್ನ, ಕುಲದೇವತೆಗಳನ್ನ ಮಾಮೂಲಿ ಬೇರೆ ಹಬ್ಬದಲ್ಲಿ ಹೇಗೆ ಪೂಜಿಸ್ತಿರೋ, ಸ್ಮರಿಸ್ತಿರೋ, ಏನೇನು ಆಚರಣೆ ಮಾಡ್ತಿರೋ ಅಷ್ಟೇ ಇರೋದು. ಅದಲ್ದಲೆ ಬೇವು ಬೆಲ್ಲ ತಿನ್ನುವ ಒಂದು ಆಚರಣೆ ಇದೆ. ಏನು ಅಂತಂದ್ರೆ ಇದಕ್ಕೆ ನಾನು ಎರಡು ಪ್ಯಾರಲಲ್ ಹೇಳ್ತೀನಿ. ಏನಂದ್ರೆ ವರ್ಷದ ಶುರುವಿನಲ್ಲಿ ಬೇವು ಬೆಲ್ಲ ತಿಂದು, ಅದು ನಡ್ಕೊಂಡ್ ಬಂದಿರೋ ರೀತಿ ಏನಂದ್ರೆ ಬೇವು ಬೆಲ್ಲ ತಿಂದು ಸುಖ ದುಃಖ ಎರಡು ಸಮಾನವಾಗಿ, ಖುಷಿ ಮತ್ತೆ ಎರಡು ಸಮಾನವಾಗಿ ಮುಂದಿನ ವರ್ಷ ಸಿಗ್ಲಿ ನಮಗೆ ಅನ್ನೋ ಒಂದು ನಂಬಿಕೆಯಿಂದ ಬೇವು ಬೆಲ್ಲ ತಿಂದು, ಅಂದ್ರೆ ಅದ್ ಎರಡೂನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸೋದು ಅನ್ನೋ ಒಂದು ಸಿಗ್ನಿಫಿಕೆನ್ಸ್ ಅಂತ ಅನ್ಕೊಳ್ಬಹುದು. ಇದರಿಂದ ಬೇವು ಬೆಲ್ಲ ತಿನ್ನೋದು ಒಂದು ಆಚರಣೆ. ಅದಲ್ದಲೆ ಈ ದಿನದಿಂದ, ಯುಗಾದಿಯಿಂದ ಹೊಸ ಪಂಚಾಂಗ ಅಂತಂದ್ರೆ ಏನ್ ಕ್ಯಾಲೆಂಡರ್ ಅಂತೀವಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನ ಪಂಚಾಂಗ ಅಂತೀವಿ. ಸೊ ಹೊಸ ಪಂಚಾಂಗ ಇವತ್ತಿಂದ ಶುರುವಾಗುತ್ತೆ. ಸೊ ಹೊಸ ಕ್ಯಾಲೆಂಡರ್ ಹೇಗೆ ಜನವರಿ 1 ಇಂದ ನಾವು ಇದು ಮಾಡ್ತೀವೋ, ಸೊ ಯುಗಾದಿಯಿಂದ ನಮ್ಮ ಹೊಸ ಪಂಚಾಂಗ. ಯಾಕಂದ್ರೆ ನಮ್ಗೆ ಇದೇ ಹೊಸ ವರ್ಷ. ಹೊಸ ಪಂಚಾಂಗ ಶುರುವಾಗೋದ್ರಿಂದ ಈ ಮೊದಲನೇ ದಿವಸ ಎಲ್ಲ ನಿಮ್ಮ ಪೂಜೆ ಪುನಸ್ಕಾರ ಆಚರಣೆಗಳೆಲ್ಲ ಮುಗಿದ ಮೇಲೆ ನಂತರ ಕೂತ್ಕೊಂಡು ಪಂಚಾಂಗ ಶ್ರವಣ ಮಾಡಬೇಕು ಅಂತ. ಏನಕ್ಕೆ ಶ್ರವಣ ಅಂತಂದ್ರೆ ಪಂಚಾಂಗ ಒಂದು ಸ್ವಲ್ಪ ಟೆಕ್ನಿಕಲಿ ಎಲ್ರಿಗೂ ತಿಳ್ಕೊಳ್ಳೋ ಅಂಥ ವಿಷಯ, ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ. ಅದನ್ನ ತಿಳಿದವರೇ ಮಾಡ್ತಾ ಇದ್ರು. ಹಳ್ಳಿ ಕಡೆ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಂದ್ರೆ ಅಲ್ಲಿನ ಪುರೋಹಿತರು, ದೇವಸ್ಥಾನದ ಪುರೋಹಿತರುಗಳು ಅವರು ತಿಳಿದಿರ್ತಾರೆ, ಅವ್ರು ಮಾಡ್ತಾರೆ. ಊರಿನ ಬೇರೆ ಜನಗಳೆಲ್ಲ ಮುಖ್ಯಸ್ಥರು ಅವರು ಇವರು ಹೋಗಿ ಪಂಚಾಂಗ ಶ್ರವಣ ಕೇಳ್ತಾ ಇದ್ರು. ಹಾಗಾಗಿ ಶ್ರವಣ ಅಂತ ಹೇಳಿದ್ದ. ಏನಕ್ಕೆ ಶ್ರವಣ ಮಾಡಬೇಕು ಅಂದ್ರೆ ಪಂಚಾಂಗದಲ್ಲಿ ಇನ್ನು ಒಂದು ವರ್ಷದ ಇದು ಇರುತ್ತೆ. ಸೊ ಇದು ಯುಗಾದಿಯ ವಿಶೇಷತೆ. ಒಂದು ಬೇವು ಬೆಲ್ಲ ತಿನ್ನೋದು ಮತ್ತೆ ಪಂಚಾಂಗ ಶ್ರವಣ ಮಾಡೋದು.
ಸೊ ಯಾಕಂದ್ರೆ ಹಳ್ಳಿಗಳ ಕಡೆ ನಂಗೆ ಜ್ಞಾಪಕ ಇದೆ, ಆ ಊರಿನ ಹಿರಿಯರು ಮುಖ್ಯಸ್ಥರ ತರ ಇರ್ತಾರಲ್ಲ, ಅವರೆಲ್ಲ ಒಂದು ಟೈಮ್ ಫ್ರೀ ಮಾಡಿಕೊಂಡು ಒಂದು 3-4 ಗಂಟೆ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಒಂದು 10-12 ಜನ ಬರೋರು, ಬಂದು ಪಂಚಾಂಗದಲ್ಲಿ ಅದರದ್ದು ಏನಿದೆ ಈ ವರ್ಷ ಮುಂದಕ್ಕೆ ಎಲ್ಲ ಕೇಳ್ಕೊಂಡು, ಅದೊಂದು ಪದ್ಧತಿ, ಒಂದು ಇಡೀ ಒಂದು ಕಮ್ಯುನಿಟಿ ಆಚರಿಸುವಂಥದ್ದು. ಈ ನಮ್ಮ ಪೂಜೆ ಆಚರಣೆ ಎಲ್ಲ ಇದೆಯಲ್ಲ, ಇದು ನಾವು ನಮ್ಮ ಮನೆಯಲ್ಲಿ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಂತೀವಿ. ಒಂದು ಆಸ್ ಎ ಕಮ್ಯುನಿಟಿ ಇಡೀ ಊರವರೆಲ್ಲ ಮಾಡೋದು ಈ ಪಂಚಾಂಗ ಶ್ರವಣ. ಅವರೆಲ್ಲ ಬಂದ್ ಮಾಡ್ತಾ ಇದ್ರು. ಇದು ಹಳ್ಳಿಗಳ ಕಡೆ ಆಸ್ ಎ ಕಮ್ಯುನಿಟಿ ಅವೆಲ್ಲ ಇನ್ನು ಈಗಲೂ ಇದೆ. ನಡೆಯುತ್ತೆ. ಸಿಟಿಯಲ್ಲೆಲ್ಲ ನಾವು ಇಂಡಿವಿಜುವಲ್ ನಾವು ಬೇಕಾದ್ರೆ ಬಂದು ಓದ್ಕೊಂತೀವಿ. ಸೊ ಅವ್ರವ್ರು ಇದಕ್ಕೆ ಬಿಟ್ಟಿದ್ದು. ಸೊ ಇದು ಪಂಚಾಂಗ ಅಂತ ಹೇಳಿದ್ರಲ್ಲ, ಪಂಚಾಂಗ ಅಂದ್ರೆ ಏನು, ಅದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿವರವಾಗಿ ತಿಳಿಸ್ಲಿಕ್ಕೆ ಆಗಬಹುದಾ? ಖಂಡಿತ. ಸೊ ಪಂಚಾಂಗ ಅಂದ್ರೆ ಏನು, ಅದ್ ಮುಂಚೆ ನಾನು ಹೇಳ್ದಂಗೆ ಅದು ಕ್ಯಾಲೆಂಡರ್ ಏನೆ. ಓಕೆ, ನಮ್ಮ ಕ್ಯಾಲೆಂಡರ್ ಇದು ಏನಂತ ಅಂದ್ರೆ, ಇದು ನಮ್ಮಲ್ಲಿ ನಂಬರಿಂಗ್ ಸಿಸ್ಟಮ್ ಇಲ್ಲ. ಯಾಕಂತಂದ್ರೆ ನಾವು ವೆಸ್ಟರ್ನ್, ನಾವು ಈಗ ಏನ್ ಯೂಸ್ ಮಾಡ್ತೀವಿ ಅದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಎಲ್ಲಾ ಕ್ಯಾಲೆಂಡರ್ ತಗೊಂಡ್ರೆ ಹಲವಾರು ಕ್ಯಾಲೆಂಡರ್ ಇದೆ. ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆ, ಅದು ನಾವು ಈಗ ಯೂಸ್ ಮಾಡ್ತೀವಿ. ನಮ್ಮ ಚಂದ್ರಮಾನ ಪಂಚಾಂಗ ಇದೆ, ಅದಲ್ಲದೆ ಸೌರಮಾನ ಪಂಚಾಂಗನೂ ಇದೆ. ಅದಲ್ಲದೆ ಚೈನೀಸ್ದು ಅವ್ರದೇ ಆದ ಸಪರೇಟ್ ಕ್ಯಾಲೆಂಡರ್ ಇದೆ. ಆ ಮುಂಚೆ ಸೊ ಹೀಗೆ ಹಲವಾರು ಕ್ಯಾಲೆಂಡರ್ ಇದೆ. ಮೇಜರ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಒಂದು ಅಫಿಷಿಯಲ್ ಯೂಸೇಜ್ ಆಗಿ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್, ಏನ್ ನಾವು ಜನವರಿ ಫೆಬ್ರವರಿ ಇದೆಯಲ್ಲ ಆ ಕ್ಯಾಲೆಂಡರ್ನ ಯೂಸ್ ಮಾಡ್ತೀವಿ. ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಾಗ ನಮ್ಮ ಧಾರ್ಮಿಕ ಇದರಲ್ಲಿ ನಾವು ಕೆಲವರು ಚಂದ್ರಮಾನ ಪಂಚಾಂಗ ಯೂಸ್ ಮಾಡ್ತಾರೆ, ಕೆಲವರು ಸೌರಮಾನ ಪಂಚಾಂಗನ ಯೂಸ್ ಮಾಡ್ತಾರೆ. ಸೊ ಪಂಚಾಂಗ, ಇದಕ್ಕೆ ಏನಕ್ಕೆ ಪಂಚಾಂಗ ಅಂತ ಹೆಸರು ಕೊಟ್ರು ಅಂದ್ರೆ, ಇದರಲ್ಲಿ ಮೇಜರ್ 5 ಎಲಿಮೆಂಟ್ಸ್ ಇದು ಇರುತ್ತೆ. ಸೊ ಹಂಗಾಗಿ ಪಂಚ ಮತ್ತು ಅಂಗ 5 ಎಲಿಮೆಂಟ್ಸ್. ಸೊ ಅದೇನಪ್ಪ ಅಂದ್ರೆ ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕರಣ ಅಂತ. ಸೊ ಈ 5 ಎಲಿಮೆಂಟ್ಗಳು ಇರುತ್ತೆ ಮೇನ್ ಆಗಿ. ಇದನ್ನ ನೋಡೋದೆ, ಇದನ್ನೆಲ್ಲ ಒಳಗೊಂಡಿರೋದೆ ಪಂಚಾಂಗ. ಹಾಗಾಗಿ ಇದನ್ನ ನಾವು ಪಂಚಾಂಗ ಅಂತೀವಿ. ಸೊ ಚಂದ್ರಮಾನ ಪಂಚಾಂಗ ಅಂತ ಬಂದಾಗ ಇದು ಎಂಟೈರ್ಲಿ ರಿಲೇಟೆಡ್ ಟು ಭೂಮಿಯ ಸುತ್ತಲೂ ಏನು ಚಂದ್ರನ ಮೂವ್ಮೆಂಟ್ ನಾವೇನು ಅಬ್ಸರ್ವ್ ಮಾಡಿದೀವಲ್ಲ, ಆ ಅಬ್ಸರ್ವೇಷನ್ ಮೇಲೆ ಚಂದ್ರನ ಮೂವ್ಮೆಂಟ್ ಇದೆಯಲ್ಲ, ಅದರ ಲೆಕ್ಕಕ್ಕೆ ಇದು ಚಂದ್ರಮಾನ ಪಂಚಾಂಗ. ಸೌರಮಾನ ಪಂಚಾಂಗ ಅಂದ್ರೆ ಸೂರ್ಯನ್ ಮೂವ್ಮೆಂಟ್ ರಿಲೇಟೆಡ್, ಅದ್ರಲ್ಲಿ ಬರುತ್ತೆ. ಈಗ ಪಂಚಾಂಗದ ಬಗ್ಗೆ ಹೇಳಿದ್ರಿ, ಪಂಚಾಂಗ ಅಂದ್ರೆ ಏನು ಅಂತ ಹೇಳಿದ್ರಿ. ಈ ಪಂಚಾಂಗ ಅನ್ನೋದು ಎಲ್ಲಿಂದ ಶುರು ಆಯ್ತು ಅಥವಾ ಹೇಗೆ ಶುರು ಆಯ್ತು ಅನ್ನೋದು? ಓಕೆ, ಸೊ ನಾನು ಪ್ರತಿ ಪಾಡ್ಕಾಸ್ಟ್ ಅಲ್ಲೂ ನಮ್ಮ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತೀನಿ. ಯಾವಾಗ ಮನುಷ್ಯ ನಾಗರಿಕತೆಯಾಗಿ ಬೆಳೆದ್ನಲ್ಲ ಅಂತ, ಅವಾಗ ನಾನು ವೇದಗಳ ಬಗ್ಗೆ ಮಾತಾಡಿದಾಗ ಅದ್ರ ಜ್ಞಾನ ಸಿಕ್ತು, ನಾವು ಏನೇನು ಯೋಚನೆ ಬಂತು ಅಂತ. ಸೊ ಇದು ಕೂಡ ಒಂದು ಅದ್ಭುತವಾದ ಜ್ಞಾನ, ಮೋಸ್ಟ್ ಲಾಜಿಕಲ್ ಅಂಡ್ ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿ ಪಡೆದಿರುವಂತ ಒಂದು ಜ್ಞಾನ. ಏನಂತ ಅಂದ್ರೆ, ಆಗಿನ ಕಾಲದಲ್ಲಿ ಜನ ನೈಟ್ ಅಲ್ಲಿ ಈ ಆಕಾಶವನ್ನ ಅಬ್ಸರ್ವ್ ಮಾಡೋದು, ಇಷ್ಟು ನಕ್ಷತ್ರಗಳಿದೆ, ಇದಿದೆ, ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಸೊ ಅವ್ರಿಗೆ ಏನ್ ಅಲ್ಲಿ ಕಾಣಿಸ್ತಲ್ಲ ಅದನ್ನ ರಿಲೇಟ್ ಆಗಿ ಇಟ್ಕೊಂಡು ಪಂಚಾಂಗವನ್ನ ಮಾಡಿದ್ರು. ಬೇಸಿಕಲಿ ಪಂಚಾಂಗ ಏನು, ಇದು ಒಂದು ಅಡ್ರೆಸ್ ಇದ್ದಂಗೆ. ಈಗ ನಮ್ಮ ಮನೆ ಎಲ್ಲಿದೆ ಅಂದ್ರೆ ಇಷ್ಟನೇ ಕ್ರಾಸ್ ಅಲ್ಲಿದೆ, ಈ ಮೇನ್ ರೋಡ್ ಅಲ್ಲಿದೆ, ಈ ಏರಿಯಾದಲ್ಲಿದೆ ಅಂತ. ಸೊ ಈ ಒಂದು ವಿಷಯ ಯಾವಾಗ ಆಯ್ತು ಅಂತ ಟೈಮ್ಗೆ ನಾವು ಅಡ್ರೆಸ್ ಹುಡುಕ್ಬೇಕು ಅಂದ್ರೆ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಇದು ಪಂಚಾಂಗ ಅನ್ನೋದು ನಮ್ಗೆ ಒಂದು ಆ ಟೈಮ್ ಲೈನ್ಗೆ, ಟೈಮ್ನ ಕೂಡ ನಾವು ಒಂದು ಡೈಮೆನ್ಷನ್ ಅಂತ ತಗೊಂಡ್ರೆ ನಮ್ಗೊಂದು ಅಡ್ರೆಸ್ ಕೊಡುತ್ತೆ. ಇವಾಗ ಫ್ಯೂಚರ್ಗೂ ಇರ್ಬೋದು. ಲೆಟ್ಸೆ ನಾವು ನಾಳೆ ಮಾಡೋಣ ಅನ್ನೋದನ್ನ ಮುಂದಿನ ತಿಂಗಳು 13ನೇ ತಾರೀಕು ಮಾಡೋಣ, ಅಲ್ಲೂ ಒಂದು ಅಡ್ರೆಸ್ ಕ್ರಿಯೇಟ್ ಆಯ್ತು ಟೈಮ್ ಲೈನ್ಗೆ. ಸೊ ಅದೇ 20 ವರ್ಷದಿಂದ ಆ ಇಸ್ವಿಲಿ, ಈಗ ನಾವ್ ಹೇಳ್ತೀವಿ 1947 ಆಗಸ್ಟ್ 15ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಅದು ಒಂದು ನಮ್ಮ ಅಡ್ರೆಸ್ ಅದು. ಸೊ ಅದು ಆಮೇಲೆ ಅದು ಯಾವಾಗ ಅದು ರಿಪಿಟೇಷನ್ ಆಗುತ್ತೆ ಅದ ರಿಲೇಟೆಡ್ ಸೆಲೆಬ್ರೇಟ್ ಮಾಡ್ಕೊಂತೀವಿ. ಸೊ
ಇದು ಪಂಚಾಂಗದ ವಿಶೇಷತೆ ಅಥವಾ ಕ್ಯಾಲೆಂಡರ್ನ ವಿಶೇಷತೆ. ನಮ್ಮ ಅಡ್ರೆಸ್ ಹೇಳಕ್ಕೆ ಕ್ಯಾಲೆಂಡರ್ ಮಾಡ್ಕೊಂಡಿದ್ದು. ಬಟ್ ಇದು ಹೇಗೆ ಬಂತು, ಹೇಗೆ ಇದ್ ಮಾಡ್ಕೊಂಡ್ರು ಅಂದ್ರೆ, ಈ ಆಗಿನ ಕಾಲದಲ್ಲಿ ಈ ಆಕಾಶನ ಏನ್ ನೋಡ್ತಾ ಇದ್ರಲ್ಲ, ಅಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇತ್ತು, ಅವ್ರ ಕಣ್ಣಿಗೆ ಏನ್ ಕಾಣಿಸ್ತಾ ಇತ್ತು, ಅದನ್ನ ಬೇಸ್ ಮಾಡಿ ಪಂಚಾಂಗ ಅದ್ರ ಮೇಲೆ ಕ್ರಿಯೇಟ್ ಮಾಡಿದ್ರು. ಬಟ್ ಅದೇ ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವೇನ್ ಯೂಸ್ ಮಾಡ್ತಿದೀವಲ್ಲ, ಅದು ಸೂರ್ಯನ ಮೂವ್ಮೆಂಟ್ ತಕ್ಕನಾಗೆ ಇದೆ. ಬಟ್ ಅದು ಆ ರೀತಿ ಕ್ರಿಯೇಟ್ ಆಗಿಲ್ಲ. ಕ್ರಿಯೇಟ್ ಆದಾಗ ಈ ರೀತಿ ಕ್ರಿಯೇಟ್ ಆಗಿರ್ಬೋದು, ಬಟ್ ನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದನೇ ಅದು ಚೇಂಜ್ ಆಗಿದೆ. ಇದು ತುಂಬಾ ಜನ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೊಂದು ಮಾತು ಹೇಳ್ತೀನಿ. ಅಲ್ಲಿ ಅಕ್ಟೋಬರ್ ಅಂತಾರೆ. ಅಕ್ಟೋಬರ್ ಅನ್ನೋದು 10ನೇ ತಿಂಗಳು. ಓಕೆ, ಬಟ್ OCT ಆಕ್ಟ್ ಅಂತ ಬಂದ್ರೆ ಅದು 8ಕ್ಕೆ ಇರೋದು ಅಲ್ವಾ. ನವೆಂಬರ್ NOV ಅಂತ ಬಂದ್ರೆ ಅದು 10ಕ್ಕೆ ಇರೋದು, ಸಾರಿ 9ಕ್ಕೆ ಇರೋದು. ಬಟ್ ಅದು 11ನೇ ತಿಂಗಳು. ಏನಕ್ಕೆ 9ನೇ ದಿನ 11 ತಿಂಗಳು ಏನಕ್ಕಾಯ್ತು? ಇದು ಏನಕ್ಕಾಯ್ತು ಅಂದ್ರೆ, ಅಲ್ಲಿ ಜೂಲಿಯಸ್ ಸೀಸರ್ ಅನ್ಬಿಟ್ಟು ರೋಮನ್ ಇದ್ರಲ್ಲಿ ಒಬ್ಬ ರಾಜ ಇದ್ದ. ಅವನು ಹೇಳ್ದ, ನನ್ನ ಹೆಸರಲ್ಲಿ 1 ತಿಂಗಳು ಸೇರಿಸಿ ಅಂತ. ಅಂದ್ರೆ ಈ ರೀತಿ ಅಲ್ಲಿ 2 ತಿಂಗಳು. ನಂತರ ಅದಲ್ಲಿ ಬಂದವನು ಆಗಸ್ಟಸ್ ಅಂತ, ಅವನು ನನ್ನ ಹೆಸರಲ್ಲಿ 1 ತಿಂಗಳು ಸೇರಿಸಿ ಅಂತ ಆಗಸ್ಟ್ ಸೇರಿಸ್ದ. ಜೂಲಿಯಸ್ ಸೀಸರ್ ಜುಲೈ ಸೇರಿಸ್ದ, ಇವನು ಆಗಸ್ಟ್ ಸೇರಿಸ್ದ. ಸೊ ಈ ತರ ಯಾವ್ದಾವ್ದೋ ಕಾರಣಕ್ಕೆ ಅದು ಆಕ್ಚುಲಿ ಕೊನೆಗೆ 12 ತಿಂಗಳಿಗೆ ಅದು ಬಂದು ನಿಂತ್ಕೊಂಡಿದೆ. ಬಟ್ ಅದು ಹೆಸರಿಗೆ ಅದನ್ನ ಆಚರಣೆ ಏನಕ್ಕೂ ಸಂಬಂಧ ಇಲ್ದಂಗಿದೆ ಅದು. ಅಂದ್ರೆ ನೀವ್ ಹೇಳ್ತಾ ಇರೋದು ಮುಂಚೆ 10 ತಿಂಗಳಿತ್ತು, ಅದ್ರಲ್ಲಿ ಇದು 8, 9ರಲ್ಲಿ ಅಕ್ಟೋಬರ್ ನವೆಂಬರ್. ಯಾಕೆಂದ್ರೆ ಅವರು ಆ ಮಧ್ಯದಲ್ಲಿ 2 ತಿಂಗಳು 31 ಸೇರ್ಸಕ್ ಅದೇ ಆ ರೀತಿ ಒಂದ್ ಸ್ವಲ್ಪ ಅದು ಇಲ್ಲಾಜಿಕಲ್ ಅನ್ಸುತ್ತೆ. ಬಟ್ ನಮ್ಮ ಪಂಚಾಂಗದಲ್ಲೆಲ್ಲೂ ಆತರ ಇಲ್ಲ. ನಿಜವಾದ ವಿಜ್ಞಾನ ಇದೆ. ಅದನ್ನ ನಾನು ಮುಂದೆ ಎಲ್ಲಾದ್ರೂ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಇದು ಪಂಚಾಂಗಕ್ಕೂ ಮತ್ತೆ ಕ್ಯಾಲೆಂಡರ್ಗೂ ಇರೋ ಡಿಫ್ರೆನ್ಸ್. ಓಕೆ, ನಾನು ಅದೇ ಮುಂಚೆ ಹೇಳ್ದಂಗೆ 5 ಅಂಗಗಳಿದೆ: ವಾರ, ತಿಥಿ, ನಕ್ಷತ್ರ, ಮತ್ತೆ ಯೋಗ, ಮತ್ತೆ ಕರಣ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಣ ಈಗ. ಮೊದಲನೇದು ವಾರ. ಸೊ ನಾವು ನಮ್ಮವರು ಆಕಾಶನ ನೈಟ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಮೇಜರ್ ಆಗಿ ಮೂವ್ ಆಗ್ತಾ ಇರೋದು ಅಂದ್ರೆ ಒಂದು ಜಾಗದಿಂದ ಬೇರೆ ಕಡೆಗೆ ಅದು ಎಷ್ಟು ಟೈಮರು ತಗೋಬಹುದು. ಸೂರ್ಯ ಒಂದು ದಿನದಲ್ಲಿ ಬೆಳಗ್ಗೆ ಪೂರ್ವದಿಂದ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೂರ್ಯಂಗೂ ಒಂದು ದಿನದ ಮೂವ್ಮೆಂಟು, ಚಂದ್ರಂಗೂ ಹಾಗೆ ಅವನದೊಂದು ಟೈಮ್ ಮೂವ್ಮೆಂಟು. ಬಟ್ ಅದೇ ಈ ಸಣ್ಣ ಕೆಲವೊಂದು ನಕ್ಷತ್ರಗಳೆಲ್ಲ ಸ್ಥಿರವಾಗಿರ್ತದೆ. ಬಟ್ ಅದೇ ನಕ್ಷತ್ರಗಳ ತರ ಇರೋ ಕೆಲವೊಂದು ಪ್ಲಾನೆಟ್ಸ್ಗಳು ಅವು ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಅದ್ರ ಜಾಗ ಚೇಂಜ್ ಮಾಡ್ತಾ ಇದೆ. ಯಾಕೆಂದ್ರೆ ಬೇರೆದೆಲ್ಲ ಅಲ್ಲೇ ಇದೆ. ಸೊ ಲಾಸ್ಟ್ ಟೈಮ್ ನೋಡಿದ್ವಿ ಈ ನಕ್ಷತ್ರದ ಹಿಂದಗಡೆ ಒಂದ್ ಸೆಟ್ ಆಫ್ ನಕ್ಷತ್ರ ಇತ್ತು. ಬಟ್ ಲಾಸ್ಟ್ ಟೈಮ್ ಇದು ಇಲ್ಲಿತ್ತು, ಈಗ ಒಂದ್ ಸ್ವಲ್ಪ ಇಲ್ಲಿ ಬಂದಿದೆ. ಇವೆಲ್ಲ ಇಲ್ಲೇ ಇದೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ. ಸೊ ಇದು ಮೂವ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಈ ತರ 5 ಸಣ್ಣ ಸಣ್ಣ ಪ್ಲಾನೆಟ್ಸ್ ನ ಗುರುತಿಸಿದ್ರು. ಅದ್ರ ಜೊತೆಗೆ ಚಂದ್ರ ಮತ್ತೆ ಸೂರ್ಯ ಸೇರಿ 7 ಪ್ರತಿದಿನವೂ ಒಂದೊಂದು 7 ವಾರಗಳಾಯ್ತು. ಸೊ ಆ 5 ಪ್ಲಾನೆಟ್ ಗೊತ್ತಿದೆ ನಮ್ಗೆ: ಮಂಗಳ, ಬುಧ, ಗುರು, ಶುಕ್ರ, ಶನಿ, ಅದ ಸೂರ್ಯ ಮತ್ತು ಚಂದ್ರ. ಈ 5 ವಾರ. ಇದು ವಾರ. ಇದು ಏನಕ್ಕೆ ಭಾನುವಾರದಿಂದನೇ ಶುರುವಾಗಿ ಶನಿವಾರಕ್ಕೆ ಮುಗಿಯುತ್ತೆ, ಹೆಸರು ಹೇಗೆ ಕೊಟ್ರು, ಏನಕ್ಕೆ ಬಂತು ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ಅದು ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಒಂದು ದಿನಾನ ಈಗೇನು 1 ಡೇ 24 hours ಡಿವೈಡ್ ಮಾಡ್ತಾರೆ. ಆಮೇಲೆ ಅದು 1 hour 60 minutes ಡಿವೈಡ್ ಮಾಡಿದಾರಲ್ಲ ನಮ್ಮ ವೆಸ್ಟರ್ನ್ ಇದರಲ್ಲಿ. ನಮ್ಮಲ್ಲೂ ಕೂಡ ಆ ಥರ 2-3 ಥರ ಡಿವಿಷನ್ ಇದೆ. ಮೊದಲನೇದು ಗಳಿಗೆ ಅಂತಂದ್ರೆ 30 ನಿಮಿಷದ ಒಂದು ಇದು. 30 ನಿಮಿಷ ಆದ್ರೆ 1 ಗಳಿಗೆ ಅಂತಾರೆ. ಆ ತರದ್ದು ಒಂದು ದಿವಸದಲ್ಲಿ 60 ಗಳಿಗೆ ಬರುತ್ತೆ. ಸಾರಿ, 48 ಗಳಿಗೆ ಬರುತ್ತೆ. ಯಾಕೆಂತಂದ್ರೆ 60 ನಿಮಿಷದ 24 ಬರುತ್ತೆ 1 hour. ಸೊ ಇದು 30 ನಿಮಿಷದ 48 ಬರುತ್ತೆ.
ಒಂದ್ ದಿವಸದಲ್ಲಿ 48 ಗಳಿಗೆ ಇದೆ. ಹ್ಮ್ ಹಾಗೇನೆ ಮುಹೂರ್ತ ಅಂತ ಕೇಳಿರ್ಬೋದು. ಹ್ಮ್ ಒಂದು ಮುಹೂರ್ತ ಈಕ್ವಲ್ಸ್ ಟು 48 ಮಿನಿಟ್ಸ್. ಹ್ಮ್ 48 ನಿಮಿಷದ ಒಂದು ಕಾಲಾವಧಿನ ಮುಹೂರ್ತ ಅಂತಾರೆ. ಹ್ಮ್ ಹಾಗೆ ನಮ್ಮಲ್ಲೂ ಕೂಡ 60 ಮಿನಿಟ್ಸ್ ಒಂದು ಕಾಲಾವಧಿಗೆ ಇದೆ, ಅದನ್ನ ಹೋರ ಅಂತಾರೆ. ಹೋರ. ಹೋರ ಅಂತ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದನೇ ವೆಸ್ಟ್ಗೆ ಹೋಗಿ ಅಲ್ಲಿಂದ ಅದು ಲ್ಯಾಟಿನ್ಗೆ ಹೋಗಿ ಅಲ್ಲಿಂದ ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ 1 ಅವರ್ ಅಂತ ಬಂದಿರ್ಬೋದು. ಹ್ಮ್ ಇದ್ರು ಇರ್ಬೋದು, Possibilities ಇದೆ. ಪಾಸಿಬಿಲಿಟೀಸ್ ಇದೆ, ಖಂಡಿತ ಇದೆ. ಸೊ ಆ 60 ನಿಮಿಷಗಳ ಕಾಲಾವಧಿಗೆ ಹೋರ ಅಂತಾರೆ. ಬೆಳಗಿನ ಜಾವ ಸೂರ್ಯ ಉದಯ ಆದ, ಸೊ ಈಗ ಒಂದ್ ದಿವಸದಲ್ಲಿ 24 ಹೋರ ಇದೆ. ಹ್ಮ್ ನಾವು ಈ 7 ಏನು ಇದಿದೆಯಲ್ಲ, ಒಂದು ಸೀಕ್ವೆನ್ಸ್ ಇದೆ ಹ್ಮ್ ಅವರ ಸುತ್ತೋ ಸ್ಪೀಡ್ ಮೇಲೆ. ಹ್ಮ್ ಒಂದ್ ಸೀಕ್ವೆನ್ಸ್ ವೈಸ್ 7ನ ಒಂದೊಂದು ಹೋರಾಗ ಒಬ್ಬೊಬ್ರು ಅಂತ ಇದ್ ಮಾಡೋದು 24ರಲ್ಲಿ. ಹ್ಮ್ 7 ಆದ್ಮೇಲೆ ಮತ್ತೆ 8ರಿಂದ ಒಬ್ಬೊಬ್ರು ಹಂಗೆ ಅಸೈನ್ ಮಾಡ್ಕೊಂಡು ಹೋದ್ರೆ, ಹ್ಮ್ ಹಿಂಗೆ ಒಂದ್ ವಾರ ಫುಲ್ಲು ನಾವು ಅಸೈನ್ ಮಾಡಿದ್ರೆ, ಹ್ಮ್ ಆ ಬೆಳಗಿನ ಜಾವ ಸೂರ್ಯ ಉದಯ ಆದಾಗ ಹ್ಮ್ ಯಾವ ಇದರಲ್ಲಿ ಯಾವ ಅಸೈನ್ ಆಗಿರ್ತಾನೋ ಆ ಹೋರಾದಲ್ಲಿ, ಆ ಸೂರ್ಯೋದಯ ಉದಯ ಆದಾಗ ಇರುವ ಆ ಹೋರ, ಆ ಟೈಮಲ್ಲಿ ಹೋರಾಪತಿ ಅಂದ್ರೆ ಯಾರ್ಗ್ ಅಸೈನ್ ಮಾಡಿರ್ತಾರಲ್ಲ ಅದು ಅವತ್ತಿನ ವಾರ ಅಂತ. ಸೊ ಹ್ಮ್ ಆ ಹೋರ ಭಾನುವಾರ ಭಾನು ಅಂದ್ರೆ ಸೂರ್ಯನ್ಗೆ ಅಸೈನ್ ಆಗಿದ್ರೆ ಅವತ್ ಭಾನುವಾರ. ಹ್ಮ್ ನೆಕ್ಸ್ಟ್ ಒಂದ್ ದಿವಸ ಬಂದು ಅದು 24 ಹಂಗೆ ನಾವು ಸರ್ಕಲ್ ಮಾಡ್ಕೊಂಡ್ ಬಂದ್ರೆ ನೆಕ್ಸ್ಟ್ ಡೇ 25ನೇದು ಎಕ್ಸಾಕ್ಟ್ ಚಂದ್ರನೇ ಬರ್ತಾನೆ. ಹ್ಮ್ ನೆಕ್ಸ್ಟ್ ಡೇ ಮಂಗಳ ಬರ್ತಾನೆ. ಹ್ಮ್ ಯಾಕೆಂದ್ರೆ ಆ ತರ ಹಂಗ ಕೌಂಟಿಂಗ್ ಮಾಡಿ ಒಂದ್ ಸೀಕ್ವೆನ್ಸ್ ಅಲ್ಲಿ ಅದು ಇಟ್ಟಿದ್ದಾರೆ. ಅದಕ್ಕೊಂದು ಸೈಂಟಿಫಿಕ್ ಮೆಥಡ್ ಇದೆ. ಸೊ ಈ ಮೆಥಡೇ, ಬಟ್ ಇನ್ನೊಂದ್ ಸ್ವಲ್ಪ ಡೀಪರ್ ಸೈನ್ಸ್ ಇದೆ, ಅದನ್ನ ನಾನು ಬೇರೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಅದನ್ನ ನಾನು ಬರೆದು ಡೀಪ್ ಎಕ್ಸ್ಪ್ಲೇನ್ ಮಾಡಬೇಕು, ಹ್ಮ್ ಏನಾದ್ರು ಆ ತರ ಮಾಡಬಹುದು. ಹ್ಮ್ ಸೊ ಅದು ಇಲ್ಲಿ ಪ್ರಸ್ತುತಗೆ ಹೇಳೋದು ಇದಿಲ್ಲ. ಸೊ ಇದು ಮುಂದೆ ವಾರ. ಈ ತರ ಸೈಂಟಿಫಿಕ್ ಇದ್ರಲ್ಲಿ ಯಾವ್ದ್ರಲ್ಲಾರೋ ಹೇಳ್ಬೋದು, ಖಂಡಿತ. ಸೊ ಇದು ವಾರ. ನಂತರ ಬಂದಿದ್ದು ತಿಥಿ. ತಿಥಿ. ತಿಥಿ ಆಮೇಲೆ ವಾರದ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಈ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಕೂಡ ನಮ್ಮಂತ ಇಟ್ಟಿರೋ ಅಂತಾನೆ ಹೆಸರಿದೆ. ಹ್ಮ್ ಸೊ ನಾನು ಯಾವಾಗ ಈ ಹೋರ ಅನ್ನೋದು ಹವರ್ ಆಯ್ತು, ನಮ್ಮಿಂದನೇ ಹೋಗಿ ಆ ರೀತಿ ಆಗಿರ್ಬೋದು ಪಾಸಿಬಿಲಿಟಿ ಅಂದಲ್ಲ, ಅದಕ್ಕೆ ಇದು ಒಂದು ಕಾರಣ. ಸೊ ಇಲ್ಲಿ ನಾವು ಭಾನುವಾರ, ಭಾನು ಅಂದ್ರೆ ಸೂರ್ಯ, ಆದಿತ್ಯವಾರ ಅಂತಾನು ಅಂತೀವಿ. ಅವರು ಅದನ್ನ ಸಂಡೇ ಅಂತಾನೆ ಕರೆದಿದ್ದಾರೆ. ಹ್ಮ್ ಹೇಗೇನ್ ಮಂಗಳವಾರ, ಸಾರಿ ಸೋಮವಾರ, ಸೋಮ ಅಂದ್ರೆ ಚಂದ್ರ, ಚಂದ್ರ. ಅವರು ಮೂನ್ ಡೇ ಅಂದ್ರೆ ಮೂನ್ ಬದಲಿಗೆ ಮಂಡೇ ಅಂತ ಮಾಡಿದ್ದಾರೆ. ಸೊ ಹಂಗೆ ಶನಿವಾರಕ್ಕೆ ಸ್ಯಾಟರ್ಡೆ, ಸ್ಯಾಟ್ರನ್. ಸೊ ಹೀಗೆ ಅದು ಬಂದಿರೋದು. ಮಧ್ಯದಲ್ಲಿ ಒಂದೆರಡು ಹೆಸರು ಯಾಕೆ ಕನ್ಫ್ಯೂಷನ್ ಅಂತ ಅಂದ್ರೆ, ಅದು ಕೂಡ ಇಲ್ಲಿಂದಾನೇ ಹೋಗಿರೋದು. ಫಾರ್ ಎಕ್ಸಾಂಪಲ್ ಟ್ಯೂಸ್ಡೇ, ಮಂಗಳವಾರ, ನಮ್ಮಲ್ಲಿ ಮಂಗಳ ಅಂತ ಹೇಳ್ತೀವಿ. ಈ ಗ್ರೀಕ್ ಇದ್ರಲ್ಲಿ ಒಂದು ಇದು ಬರುತ್ತೆ, ಜಿಯೂಸ್ ಅಂತ ಬರ್ತಾನೆ. ಅವನು ಇಂದ್ರನ ಸಮಾನ. ಜಿಯೂಸ್, ಅವನ ಕೈಯಲ್ಲಿ ಒಂದು ಇದಿರುತ್ತೆ, ಇದಿರುತ್ತೆ, ಥಂಡರ್ ಬೋಲ್ಟ್. ಇಂದ್ರನ ಕೈಯಲ್ಲಿ ವಜ್ರಾಯುಧ ಇರುತ್ತೆ. ಸೊ ಜಿಯೂಸ್ ಲ್ಯಾಟಿನ್ಗೆ ಕನ್ವರ್ಟ್ ಆದಾಗ ಟ್ಯೂಸ್ ಆಯ್ತು, ಅದಕ್ಕೆ ಟ್ಯೂಸ್ಡೇ. ಓಕೆ, ನೆಕ್ಸ್ಟ್ ವೆಡ್ನೆಸ್ಡೇ ಬಂದು ಈ ನಮ್ಮ ಮಾರ್ವೆಲ್ ಮೂವೀಸ್ ನೋಡಿರೋರ್ಗೆಲ್ಲ ಗೊತ್ತಿರುತ್ತೆ, ಓಡಿನ್ ಅಂತ. ಓಡಿನ್ ಅಂತ ಥೋರ್ ಇದಾನಲ್ಲ ಮೇನ್ ಕ್ಯಾರೆಕ್ಟರ್, ಅವ್ರ ಅಪ್ಪ ಅವನು ಕೂಡ ಇಂದ್ರನೇ. ಥೋರು ಇಂದ್ರನೇ, ಬೇರೆ ಬೇರೆ ಇಂದ್ರ ಅಂತ ಅನ್ಕೊಬೇಕು. ಬಟ್ ಏನಂದ್ರೆ ಈ ಪ್ಲಾನೆಟರಿ ಇದ್ರಲ್ಲಿ ಒಬ್ಬೊಬ್ಬ ಇಂದ್ರ ಒಂದೊಂದು ಇದಕ್ಕೆ ರಿಲೇಟಬಲ್. ಈ ಜಿಯೂಸ್ ಇದಾನಲ್ಲ ಅವ್ನು ಮಂಗಳ ಗ್ರಹಕ್ಕೆ ರಿಲೇಟಬಲ್. ಅಂದ್ರೆ ಈ ಓಡಿನ್ ಇದಾನಲ್ಲ ಇವನು ಥೋರ್ ಅವ್ರ ಅಪ್ಪ, ಇವನು ಬುಧ ಗ್ರಹಕ್ಕೆ ರಿಲೇಟಬಲ್. ಅದೇ ಓಡಿನ್ಸ್ ಡೇ ಹೋಗಿ ಓಡಿನ್ಸ್ ಡೇ ವೆಡ್ನೆಸ್ಡೇ ಆಗಿರೋದು. ವೆನ್ಸ್ಡೇ, ಓಡಿನ್ಸ್ ಡೇ ಹೋಗಿ ವೆನ್ಸ್ಡೇ, ಸ್ಪೆಲ್ಲಿಂಗು ಆ ತರನೇ ಇದೆ. ಓಕೆ, ನೆಕ್ಸ್ಟ್ ಬಂದು ಥರ್ಸ್ಡೇ, ಅಗೇನ್ ಥೋರ್ಸ್ ಡೇ ಹೋಗಿ ಅದು ಥರ್ಸ್ಡೇ ಆಗಿದೆ. ಥೋರ್ ಏನಂತಂದ್ರೆ ಅವನು ಅದೇ ಗುರು, ಅವನು ಒಬ್ಬ ಇಂದ್ರ. ಯಾಕೆಂದ್ರೆ ಅವನ ಕೈಯಲ್ಲಿ ಯಾವಾಗ್ಲೂ ಹ್ಯಾಮರ್ ಇರುತ್ತೆ, ಸೇಮ್ ಇಂದ್ರನ್ ತರ. ಅವ್ನು ಇದ್ ಮಾಡಿದ್ರೆ ಏನದು ಸಿಡಿಲು ಬಂದು ಬರೋದು. ನೀವು MCU ಮೂವಿ ನೋಡಿರೋರ್ಗೆಲ್ಲ ಗೊತ್ತಿರುತ್ತೆ ಅದು. ಸೊ ಥೋರ್ಸ್ ಡೇ ಇದು. ಅಗೇನ್ ಶುಕ್ರವಾರ ಅಂತಂದ್ರೆ ಅಲ್ಲಿ ಶುಕ್ರನ ವೀನಸ್ ಅಂತೀವಿ, ಇಟ್ಸ್ ಎ ಫೀಮೇಲ್ ಡೈಟಿ.
ಆ ಕಡೆ ನಂಬಿಕೆ ಪ್ರಕಾರ. ಹ್ಮ್ ಸೊ ಅದು ಯಾರು ಅಂತಂದ್ರೆ ಥೋರ್ ಅವ್ರ ತಾಯಿ ಇದ್ದಾಳಲ್ಲ, ಹ್ಮ್ ಆಕೆ ಹೆಸರು ಫ್ರಿಗಾ. ಫ್ರೀಗಾ. ಫ್ರಿಗಾ ಹ್ಮ್ ಅದೇ ಫ್ರೈಡೆ ಆಗಿರೋದು, FRIGGA. ಫ್ರಿಗಾ ಅವಳ ಹೆಸರು, ಅದೇ ಅಲ್ಲಿ ಫ್ರೈಡೆ. ಸೊ ಆ ಫಿಮೇಲ್ ಡೈಟಿ ವೀನಸ್ಗೆ ರಿಲೇಟಬಲ್. ಸೊ ಸೇಮ್ ನಮ್ಮಲ್ಲಿ ಏನ್ ಇಟ್ಟಿದೀವೋ ಅದೇ ಹೋಗಿ ಅವರ ಕತೆಗಳೇನಿದೆಯಲ್ಲ, ಈಗ ನಮ್ಮಲ್ಲಿ ಹೆಂಗ್ ಪುರಾಣ ಇದೆ ಹಂಗೆ ಅವ್ರ ಥೋರ್ ಓಡಿನ್ ಅಂತ ಅವ್ರದ್ದು ತುಂಬಾ ಕತೆಗಳಿದೆ. ಅದಕ್ಕೆ ತಕ್ಕನಾಗಿ ಅವರು ನೇಮು ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಈ ವಾರಗಳ ಹೆಸರು ಬಂದು ಮೋಸ್ಟ್ ಪ್ರಾಬಬ್ಲಿ ನಮ್ಮಿಂದಾನೆ ಹೋಗಿರಬಹುದು. ಪಾಸಿಬಿಲಿಟೀಸ್ ಅಂತ ಇದೆ. ಖಂಡಿತ ಇದೆ, ಖಂಡಿತ ಇದೆ. ಆ ತರದ ಎಷ್ಟೊಂದು ವಿಷಯ ಇದೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ತಿಥಿ ಬಗ್ಗೆ ಹೇಳೋದಾಯ್ತಂದ್ರೆ, ಓಕೆ, ವಾರ ಆದ್ಮೇಲೆ ಈಗ ತಿಥಿ. ಹ್ಮ್. ತಿಥಿ ಅಂದ್ರೆ ಏನು ಅಂದ್ರೆ, ಈಗ ನಾವು ಇವ್ರು ಅಬ್ಸರ್ವ್ ಮಾಡಿದ್ರು, ನೈಟ್ ಟೈಮಲ್ಲಿ ಎಲ್ಲರಿಗಿಂತ ಪ್ರಕಾಶವಾಗಿ ಕಾಣಿಸೋದು ಚಂದ್ರ. ಹ್ಮ್ ಬಟ್ ಅವ್ನು ಪ್ರತಿ ದಿವಸ ಒಂದೇ ಪ್ರಕಾಶವಾಗಿಲ್ಲ, ಹ್ಮ್ ಡೈಲಿ ಚೇಂಜ್ ಆಗ್ತಾ ಇದ್ದಾನೆ. ಒಂದಷ್ಟು ದಿವಸ ಇವಂಗ ಹೋಗ್ತಾನೆ ಕಡಿಮೆ ಆಗ್ತಾನೆ, ಒಂದಷ್ಟು ದಿವಸ ಜಾಸ್ತಿ ಪ್ರಕಾಶ ಆಗುತ್ತೆ. ಅದನ್ನ ಎಣಿಸಿದ್ರು. ಹ್ಮ್ ಸೊ ಲೆಕ್ಕ ಹಾಕಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 14 ದಿವಸ ಕಡಿಮೆ ಆಗ್ತಾ ಹೋಗ್ತಾನೆ. ಫಸ್ಟ್ ಅಮಾವಾಸ್ಯೆ ಅವತ್ತು ಕಾಣಿಸೋದೇ ಇಲ್ಲ. ಹ್ಮ್ ನೆಕ್ಸ್ಟ್ ಕಂಡ, ಅಂದ್ರೆ ಅಮಾವಾಸ್ಯೆ ಅಂತ ಅವಾಗ ಹೆಸರು ಇಟ್ಟಿದ್ದಿಲ್ಲ. ಸೊ ಒಂದ್ ದಿವಸ ಕಾಣಿಸ್ಲಿಲ್ಲ, ಕಂಡಿದ್ ದಿವಸ ಸಣ್ಣದಾಗ್ ಕಂಡ, ನೆಕ್ಸ್ಟ್ ಒಂದ್ ಸ್ವಲ್ಪ ದೊಡ್ಡದಾಗ್ ಕಂಡ. ಹೀಗೆ ಇದನ್ನ ಅಬ್ಸರ್ವ್ ಮಾಡಿದಾಗ ಅವ್ರಿಗನ್ಸಿದ್ದು, ಅದು ಲೆಕ್ಕ ಹಾಕಿದಾಗ ಓಕೆ ಚಂದ್ರನಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಸೊ ಇದು ಎಕ್ಸಾಕ್ಟ್ಲಿ ಈ ಚಂದ್ರ ಈ ಒಂದು ಸೈಕಲ್ಗೆ ಅಮಾವಾಸ್ಯೆ ಟು ಅಮಾವಾಸ್ಯೆ ಅಥವಾ ಅಮಾವಾಸ್ಯೆ ನೆಕ್ಸ್ಟ್ ದಿವಸ ಪಾಡ್ಯ ಮೊದಲನೇ ದಿನದಿಂದ ನೆಕ್ಸ್ಟ್ ಅಮಾವಾಸ್ಯೆವರೆಗೆ ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ಲಿ 29.56 ಸಮಥಿಂಗ್ ಡೇಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 30 ಡೇಸ್ ಆಗುತ್ತೆ. ನಾವ್ ಇವಾಗ ಸದ್ಯಕ್ಕೆ 30 ಡೇಸ್ ಅಂತ ಇಟ್ಕೊಳ್ಳೋಣ. ನಾನು ಸೈನ್ಸ್ ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 30 ಡೇಸ್ನ ಒಂದೊಂದ್ ದಿವಸನ ಒಂದೊಂದ್ ತಿಥಿ ಅಂತ ಕರೆದ್ರು. ಓಕೆ, ಅದು ಇರೋದು ಹಾಗೇನೆ, ಪಾಡ್ಯ ಬಿದಿಗೆ ಅಂದ್ರೆ ಪ್ರಥಮ ದ್ವಿತೀಯ, ಅದು 14ನೇ ದಿವಸಕ್ಕೆ ಹೋಗುತ್ತೆ. ಫುಲ್ಲು ಕಂಡಿದ್ದ ದಿವಸ ಪೂರ್ಣಿಮೆ ಅಂದ್ರು, ಕಾಣಿಸ್ದೆಲೆ ಇದ್ದಿದ್ದ ದಿವಸ ಅಮಾವಾಸ್ಯೆ ಅಂದ್ರು. ಅವನು ಜಾಸ್ತಿ ಆದಾಗ ಶುಕ್ಲ ಪಕ್ಷ ಅಂದ್ರು, ಅಂದ್ರೆ ಬೆಳ್ಳಗಾಗ್ತಾ ಹೋದ ಅವನ ವೈಟ್ನೆಸ್ ಜಾಸ್ತಿ ಆಯ್ತು ಅಂತ. ಶುಕ್ಲ ಅಂದ್ರೆ ವೈಟ್ನೆಸ್ ಜಾಸ್ತಿ ಆಗಿದ್ದು ಶುಕ್ಲ ಪಕ್ಷ ಅಂದ್ರು. ಕಡಿಮೆ ಆಗಿದ್ದು ಅಂದ್ರೆ ಡಾರ್ಕ್ನೆಸ್ ಜಾಸ್ತಿ ಆಗ್ತಾ ಹೋದಷ್ಟು ಅದನ್ನ ಕೃಷ್ಣ ಪಕ್ಷ ಅಂತ ಅಂದ್ರು. ಓಕೆ, ಇದ್ರ ಹಿಂದಿನ ಸೈನ್ಸ್ ಏನು ಅಂತಂದ್ರೆ, ಇದು ಈ ಅಬ್ಸರ್ವೇಷನ್ ಏನ್ ರಿಲೇಟಬಲ್ ಅಂತಂದ್ರೆ ಚಂದ್ರನ ಲೈಟಿಂಗ್. ಸೊ ನಮಗೇನ್ ಗೊತ್ತು, ಚಂದ್ರನಿಂದ ಡೈರೆಕ್ಟ್ ಅವನು ಲೈಟ್ ಚೇಂಜ್ ಆಗ್ತಿದೆ ಅಂತ ಅಂದ್ರೆ ಅವನದೇ ಓನ್ ಲೈಟ್ ಇದ್ರೆ ಅವನ್ ಚೇಂಜ್ ಆಗಕ್ ಚಾನ್ಸೇ ಇಲ್ಲ. ಸೇಮ್ ರೆಗ್ಯುಲರ್ ಚೇಂಜ್ ಆಗ್ತಿದೆ ಅಂದ್ರೆ ಇದು ಬೇರೆ ಲೈಟ್ ರಿಫ್ಲೆಕ್ಟ್ ಆಗ್ತಿರೋದು ಅಂತ. ಸೊ ಚಂದ್ರನಿಗಿನ್ನ ಪ್ರಕಾಶವಾಗಿರೋದು ಯಾರು? ಸೂರ್ಯ. ಸೊ ಅವಾಗ ಏನಂದ್ರು, ಮೋಸ್ಟ್ ಪ್ರಾಬಬಲ್ ಅವಾಗ ತುಂಬಾ ಅಬ್ಸರ್ವೇಷನ್ ಅಲ್ಲಿ ಗೊತ್ತಾಗಿದೆ ಏನಂದ್ರೆ, ಭೂಮಿ, ಚಂದ್ರ ಮತ್ತೆ ಸೂರ್ಯ ಒಂದೇ ಲೈನ್ ಅಲ್ಲಿ ಇದ್ದಾಗ ಚಂದ್ರ ಕಾಣಿಸಲ್ಲ, ಅದು ಅಮಾವಾಸ್ಯೆ. ಯಾವಾಗ ಅಲ್ಲಿಂದ ಒಂದ್ ಸ್ವಲ್ಪ ಮೂವ್ ಆಗ್ತಾನಲ್ಲ, ಅವಾಗ ನೆಕ್ಸ್ಟ್ ಇದರಲ್ಲಿ ಚಂದ್ರ ಕಾಣಿಸ್ತಾ ಹೋಗ್ತಾನೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಸೊ ಹಿಂಗ್ ಕಾಣಿಸ್ತಾ ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿ 180 ಬಂದಾಗ ಫುಲ್ ಕಾಣಿಸ್ತಾನೆ. ನೆಕ್ಸ್ಟ್ ಇಲ್ಲಿಂದ ಕಡಿಮೆ ಆಗ್ತಾ ಹೋಗ್ತಾನೆ. ನೆಕ್ಸ್ಟ್ ಇದರಿಂದ ಕಡಿಮೆ ಆಗ್ತಾ ಹೋಗ್ತಾನೆ. ಸೊ ಸೂರ್ಯನಿಂದ ಶುರು ಮಾಡಿ ಮತ್ತೆ ಒಂದ್ ರೌಂಡ್ ಹೊಡೆದು ಭೂಮಿಗೆ, ಮತ್ತೆ ಸೂರ್ಯನ ಆ ಪಾಯಿಂಟ್ಗೆ ಚಂದ್ರ ಜಾಯಿನ್ ಆಗೋ ಟೈಮ್ ನೇರಲ್ಲ. ಆಕ್ಚುಲಿ ಚಂದ್ರ ಭೂಮಿ ಸುತ್ತಾ ಇದ್ದಾನೆ. ನಮ್ ಪ್ರಕಾರ ಸೂರ್ಯನು ಭೂಮಿ ಸುತ್ತಾ ಇದ್ದಾನೆ. ಇವತ್ತಿನ ಸೈನ್ಸ್ ಮರ್ತ್ಬಿಡಿ, ನಮ್ಮ ಅಬ್ಸರ್ವೇಷನ್ ಪ್ರಕಾರ. ಸೊ ಇಲ್ಲಿ ಸೂರ್ಯನು ಚಂದ್ರ ಇವ್ರಿಬ್ರು ಭೂಮಿ ಸುತ್ತುವಾಗ ಒಂದೇ ಜಾಗದಲ್ಲಿ ಇಬ್ರು ಇದ್ರೆ ಚಂದ್ರ ಕಾಣಿಸಲ್ಲ. ಅವಾಗ ಯಾವಾಗ ಕಾಣಿಸ್ತಾನೆ ಅಂದ್ರೆ ಒಂದ್ ಸ್ವಲ್ಪ ಮುಂದೆ ಹೋದಾಗ ಚಂದ್ರ ಕಾಣಿಸ್ತಾನೆ. ಹಂಗೆ ಕಾಣಿಸ್ತಾ ಹೆಚ್ಚಾಗ್ತಾ ಹೋಗ್ತಾನೆ. ಮತ್ತೆ ಇಲ್ಲಿ ಈ ಕಡೆ ಬಂದಾಗ ಕಡಿಮೆ ಆಗ್ತಾ ಹೋಗ್ತಾನೆ. ಮತ್ತೆ ಇಲ್ಲಿಗೆ ಈ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಇದು 29 ಡೇಟ್ ಆಯ್ತು. ಇದು ಸೈನ್ಸ್. ಸೊ ಅವಾಗ ಏನ್ ಮಾಡಿದ್ರು, ಇದನ್ನ ನಾವು ಸ್ವಲ್ಪ ಜಾಮೆಟ್ರಿ ಅರ್ಥ ಮಾಡ್ಕೊಂಡ್ರೆ, ಒಂದು ಸರ್ಕಲ್ ಬಂದು 360 ಡಿಗ್ರಿ ಇರುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ ನಾವು 30 ಡೇಸ್
ಅಂತ ಹೇಳಿದಾಗ ಈ 360ನ 30 ಡಿವೈಡ್ ಮಾಡಿದ್ರು. ಹ್ಮ್ ಸೊ ಅದು 12 ಆಗುತ್ತೆ. ಹ್ಮ್ ಸೊ ಸೂರ್ಯನಿಂದ ಹ್ಮ್ 12 ಡಿಗ್ರಿಗೆ ಯಾವಾಗ ಟ್ರಾವೆಲ್ ಮಾಡ್ತಾನೋ ಚಂದ್ರ 12 ಡಿಗ್ರಿ ಡಿಫ್ರೆನ್ಸ್ಗೆ ಹ್ಮ್ ಅದು ಒಂದು ತಿಥಿ. ಅಂದ್ರೆ ಆ ಟೈಮ್ ಒಂದು ತಿಥಿ. ಹ್ಮ್ ಈಗ ಅಮಾವಾಸ್ಯೆ ಆಯ್ತು, ಅಲ್ಲಿಂದ ಟ್ರಾವೆಲ್ ಮಾಡಕ್ ಶುರು ಮಾಡ್ದ, ಹ್ಮ್ 12 ಡಿಗ್ರಿ ಶುರು ಗ್ಯಾಪ್ ಬರೋ ತನಕ ಟ್ರಾವೆಲ್ ಮಾಡಿದ್ರೆ ಹ್ಮ್ ಒಂದ್ ತಿಥಿ, ಹ್ಮ್ ಮೊದಲನೇ ತಿಥಿ. ಅಲ್ಲಿಂದ 12 ಡಿಗ್ರಿ ಅಥವಾ ಮತ್ತೆ ಸೂರ್ಯನಿಂದ 12 ಡಿಗ್ರಿ, ಸೂರ್ಯನು ಮೂವ್ ಆಗ್ತಿರ್ತಾನೆ, ಹ್ಮ್ ಅದು ಅವಾಗ ನೆಕ್ಸ್ಟ್ ಎರಡನೇ ತಿಥಿ. ಎರಡನೇ ತಿಥಿ. ಹಾ ಹಿಂಗೆ ಆಯ್ತು 12 ಡಿಗ್ರಿನ ಕೌಂಟ್ ಮಾಡ್ಕೊಂಡು ಹ್ಮ್ ಮಾಡಿದ್ರು. ಬಟ್ ಏನಂದ್ರೆ ಇಲ್ಲಿ ಸೂರ್ಯನೂ ಮೂವ್ ಆಗ್ತಾನೆ, ಯಾಕೆ ಹ್ಮ್ ಚಂದ್ರನೂ ಮೂವ್ ಆಗ್ತಾನೆ. ಸೊ ಹಾಗಾಗಿ ಟೈಮ್ ಪೀರಿಯಡ್ ಬೇರೆ ಆಗುತ್ತೆ, ಬಟ್ ಇಲ್ಲಿ ಡಿಗ್ರಿ ಇಂಪಾರ್ಟೆಂಟ್. ಹ್ಮ್ ಸೊ ಹಂಗಾಗಿ ಒಂದೊಂದು ತಿಥಿ ಒಂದು ದಿವ್ಸಕ್ಕಿಂತ ಜಾಸ್ತಿನೂ ಇರ್ಬೋದು, ಹ್ಮ್ ಒಂದೊಂದು ತಿಥಿ ಒಂದ್ ದಿವ್ಸಕ್ಕಿಂತ ಕಡಿಮೆನೂ ಇರ್ಬೋದು. ಹ್ಮ್ ಬಟ್ ಎಕ್ಸಾಕ್ಟ್ಲಿ ಆ ರೊಟೇಷನ್ಗೆ 29.6 ಡೇಸ್ ಆಗುತ್ತೆ. ಸೊ ಈ ತರ 30 ತಿಥಿ ಏನಿದೆಯಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಸೇರಿ ಇದನ್ನ ಒಂದು ಮಾಸ ಅಂತೀವಿ. ಹ್ಮ್ ಸೊ ಇದು ಚಂದ್ರಮಾನ ಮಾಸ. ಸೊ ಇದು ತಿಥಿ. ಹ್ಮ್ ತಿಥಿ ಎಲ್ರಿಗೂ ಗೊತ್ತಿದೆ, ಪಾಡ್ಯ, ಬಿದಿಗೆ, ತದಿಗೆ, ಹ್ಮ್ ಅಥವಾ ಪ್ರಥಮ, ದ್ವಿತೀಯ, ತೃತೀಯ, ಹ್ಮ್ ಚತುರ್ಥಿ ಅಥವಾ ಚೌತಿ, ಪಂಚಮಿ. ಸೊ ಇದು ನಂಬರಿಂಗ್ ಏನೆ, ಇಲ್ಲೊಂದೇ ಕಡೆ ನಮ್ಮಲ್ಲಿ ನಂಬರಿಂಗ್ ಕೊಟ್ಟಿರೋದು. ಹ್ಮ್ ಸೊ ಇದು ತಿಥಿ. ಹ್ಮ್ ನಂತರ ಬಂದ ನಕ್ಷತ್ರ. ನಕ್ಷತ್ರ. ನಕ್ಷತ್ರ ಏನಂತಂದ್ರೆ ಇದು ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಚಂದ್ರ. ಹ್ಮ್ ಏನಂದ್ರೆ ಚಂದ್ರ ನಾವು ಒಂದ್ ಜಾಗದಲ್ಲಿ ಅವನನ್ನ ಗುರುತಿಸಿದ್ವಿ. ಹ್ಮ್ ಅವನು ಇದು ಸೂರ್ಯನ್ಗೆ ರಿಲೇಟೆಡ್ ಆಗಿ 29.5 ಡೇಸ್ ಆಯ್ತು. ಹ್ಮ್ ಬಟ್ ಬರೀ ಚಂದ್ರ ಭೂಮಿನ ಸುತ್ತಿ ಅದೇ ಜಾಗಕ್ಕೆ ಬರಕ್ಕೆ ಸೂರ್ಯ ಎಲ್ಲಾದ್ರೂ ಇರ್ಲಿ, ಇಲ್ಲಿ ಸೂರ್ಯನಿಗೆ ಇಲ್ಲ. ಅವನು ಭೂಮಿಯನ್ನ ಸುತ್ತಿ ವಾಪಸ್ ಆ ಜಾಗಕ್ಕೆ, ಆ ಸ್ಪೆಸಿಫಿಕ್, ಯಾಕೆಂದ್ರೆ ನಾವ್ ಹಿಂದಗಡೆ ನಕ್ಷತ್ರ ನೋಡ್ತಾ ಇದೀವಿ. ಹ್ಮ್ ಒಂದು ಇದರಿಂದ ಶುರು ಮಾಡಿ ಹ್ಮ್ ವಾಪಸ್ ಆ ಜಾಗಕ್ಕೆ ಬರಕ್ಕೆ 27.12 ಹ್ಮ್ ಇಷ್ಟು ದಿವಸ ಹಿಡಿತು. ಹ್ಮ್ ಇದನ್ನು ಇಂಪಾರ್ಟೆಂಟ್ ಅಂತ ಹೇಳಿ ಇದನ್ನು ಮಾರ್ಕ್ ಮಾಡಿದ್ರು. ಹ್ಮ್ ಹೆಂಗೆ ಅಂತಂದ್ರೆ ಇಲ್ಲಿ ಹ್ಮ್ ಟೋಟಲ್ 360 ಡಿಗ್ರಿನ ಹ್ಮ್ 27 ಆಗಿ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಿದ್ರು. ಹ್ಮ್ ಸೊ ಅದೇ 27 ನಕ್ಷತ್ರಗಳು. ಇವನೇನಂದ್ರೆ ಅದೇನಂತಾರೆ ಎಕ್ಸಾಕ್ಟ್ಲಿ ಒಂದು 13 ಡಿಗ್ರಿ ಬರುತ್ತೆ. ಹ್ಮ್ ಸೊ 13 ಡಿಗ್ರಿಲಿ ಇರ್ತಾ ಹೋಗ್ತಾನೆ. ಹ್ಮ್ ಹೇಗೆ ನಕ್ಷತ್ರನೂ ಅಷ್ಟೇ, ಒಂದೊಂದ್ಸರಿ ಒಂದ್ ದಿವಸಕ್ಕಿಂತ ಜಾಸ್ತಿ ಇರ್ಬೋದು, ಒಂದೊಂದ್ಸರಿ ಒಂದ್ ದಿವಸಕ್ಕಿಂತ ಕಡಿಮೆ ಇರ್ಬೋದು. ಬಟ್ ಇದು ಚಂದ್ರನ ಮೂವ್ಮೆಂಟ್ ನ ನಮ್ಗೆ ಹೇಳುತ್ತೆ. ಹ್ಮ್ ಇದ್ರದ್ದು ಕಥೆನೂ ಕೂಡ ಇದೆ. ನಾನು ಇದೇ ಸಿಗ್ನಿಫಿಕೆನ್ಸ್ ನಾನು ಚಂದ್ರನ ಕತೆ ಹೇಳ್ದಲ್ಲ, ಹ್ಮ್ ದಕ್ಷಿಣ ನಕ್ಷಪುತ್ರಿಯರು. 27 ಪುತ್ರಿಯನ್ನ ಚಂದ್ರ ಮದುವೆ ಆಗಿದ್ದು ಅಂತ. ಹ್ಮ್ ಸೊ ಆ ಕಥೆಯಲ್ಲಿ ಏನಂದ್ರೆ ದಕ್ಷಿಣ 27 ಜನ ಮಕ್ಕಳನ್ನ, ಹೆಣ್ಮಕ್ಳನ್ನ ಚಂದ್ರನ್ ಮದುವೆ ಆಗ್ತಾನೆ. ಚಂದ್ರನ್ ಮದುವೆ, ಬಟ್ ಏನಂದ್ರೆ ಅವನಿಗೆ ರೋಹಿಣಿ ಮೇಲೆ ತುಂಬಾ ಪ್ರೀತಿ. ಹ್ಮ್ ಅವ್ನು ಬೇರೆಯವ್ರನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಅವಳೊಬ್ಳು ಜೊತೆನೆ ಇರಕ್ ಶುರು ಮಾಡ್ಬಿಡ್ತಾನೆ. ಆಗಾಗ ಅವರೆಲ್ಲ ಹೋಗಿ ದಕ್ಷನ ಕಂಪ್ಲೇಂಟ್ ಮಾಡ್ತಾರೆ. ಹ್ಮ್ ಅದಕ್ಕೆ ದಕ್ಷ ಚಂದ್ರನಿಗೆ ಶಾಪ ಕೊಟ್ಟ. ಹ್ಮ್ ಹ್ಮ್ ಏನಂದ್ರೆ ನೀನು ಎಲ್ಲಾರ ಜೊತೆ ಇರ್ಬೇಕು ಅನ್ನೋದೊಂದು, ಅದಲ್ದಲೆ ನಿನ್ನ ಆಯಸ್ಸಿಂಗೆ ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಹ್ಮ್ ಅನ್ನೋ ರೀತಿ. ಅಂದ್ರೆ ನಿನ್ನ ಪ್ರಕಾಶ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗಿ ಚೇಂಜ್ ಆಗುತ್ತೆ ಅನ್ನೋದು ದಕ್ಷ ಅವನಿಗೆ ಶಾಪ ಕೊಟ್ಟ. ಹ್ಮ್ ಅವಾಗಿಂದ ಚಂದ್ರ ಹಿಂಗಾಗ್ತದೆ ನೋಡಿ. ನಮ್ಮ ಪುರಾಣದ ಕಥೆಗಳು ಹ್ಮ್ ಅದ್ರ ಹಿಂದೆ ನಮ್ಮ ಸೈನ್ಸ್ ನ ಎಕ್ಸ್ಪ್ಲೈನ್ ಮಾಡುತ್ತೆ, ಒಂದಕ್ಕೊಂದು ರಿಲೇಟಬಲ್. ರಿಲೇಟಬಲ್. ಸೊ ಕಥೆಗಳನ್ನ ಆ ರೀತಿ ನೋಡ್ಬೇಕು. ಸೊ ಇದು ನಕ್ಷತ್ರ. ನಕ್ಷತ್ರ. ಹ್ಮ್ ನಕ್ಷತ್ರ 27 ನಕ್ಷತ್ರ ಇದೆ. ಹ್ಮ್ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದು ಚಂದ್ರನ ಮೂವ್ಮೆಂಟ್ ಹೇಗೆ ಅಂತಂದ್ರೆ, ನಾವು ಆಕಾಶದಲ್ಲಿ 27 ಡಿಫ್ರೆಂಟ್ ನಕ್ಷತ್ರಗಳನ್ನು ಗುರುತಿಸಿದೀವಿ. ಹ್ಮ್ ಸೊ ಯಾವ ನಕ್ಷತ್ರದಲ್ಲಿ ಅಬ್ಸರ್ವೇಷನ್ಗೆ ಅಂತ. ಹ್ಮ್ ಸೊ 27 ನಕ್ಷತ್ರಗಳು ನೀವು ಹುಟ್ಟಿದ ಟೈಮಲ್ಲಿ ಯಾವ ಹ್ಮ್ ನಕ್ಷತ್ರದಲ್ಲಿ ಚಂದ್ರ ಇದ್ದ ಆ ಟೈಮಲ್ಲಿ, ಪರ್ಟಿಕ್ಯುಲರ್ ಟೈಮಲ್ಲಿ, ಹ್ಮ್ ಅದು ನಿಮ್ಮ ಜನ್ಮ ನಕ್ಷತ್ರ ಆಗುತ್ತೆ. ಹ್ಮ್. ನೀವು ಈ ಲೂನಾರ್ ಈಗ ಪಂಚಾಂಗ ನಾವ್ ಹೇಳ್ತೀವಿ ಸ್ವಾತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಅಂತ ಹೇಳ್ತಾರಲ್ಲ. ಸೊ ಅದೇ ಅಶ್ವಿನಿಯಿಂದ ರೇವತಿವರೆಗೆ 27 ನಕ್ಷತ್ರ ಇದೆ. ಹುಟ್ಟಿದ ಟೈಮಲ್ಲಿ ಚಂದ್ರ ಆ ಟೈಮಲ್ಲಿ, ಯಾಕೆಂದ್ರೆ ಒಂದೇ ದಿವಸದಲ್ಲಿ 2 ನಕ್ಷತ್ರದಲ್ಲಿ ಇರ್ಬೋದು. ಯಾಕೆಂದ್ರೆ ಹ್ಮ್ ಅದು ಚೇಂಜ್ ಆಗೋ ಟೈಮ್ ಮಧ್ಯಾಹ್ನದಲ್ಲಿ ಬರ್ಬೋದು. ಅದು
ಸೂರ್ಯೋದಯದ ಜೊತೆಲೆ ಚೇಂಜ್ ಆಗಲ್ಲ. ಹ್ಮ್ ಹಾಗಾಗಿ ಅದು ಆ, ಆ, ಹುಟ್ಟಿದ ಪರ್ಟಿಕ್ಯುಲರ್ ಟೈಮು. ಹಾಗಾಗಿ ಜಾತಕ ಬರ್ಸುವಾಗ ನೀವು ಹುಟ್ಟಿದ ಟೈಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ಓಕೆ, ಸೊ ಇದು ನಕ್ಷತ್ರ. 3 ಆಯ್ತು: ವಾರ, ತಿಥಿ ಮತ್ತೆ ನಕ್ಷತ್ರ. ನಕ್ಷತ್ರ. ಯೋಗ ಮತ್ತೆ ಕರಣಗಳು ಇದು ಪೊಸಿಷನ್ಗೆ ಸಂಬಂಧಪಟ್ಟಿದ್ದು. ನಾನು ಸ್ವಲ್ಪ ತುಂಬಾ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಒಂದ್ ಸ್ವಲ್ಪ ಇದು ಡೀಪ್ ಆಗಿದೆ. ಹ್ಮ್ ಇದು ನಾರ್ಮಲ್ ಆಗಿ ಎಲ್ರಿಗೂ ಯೂಸ್ಗೂ ಬರಲ್ಲ. ಇದು ಯಾರು ಪಂಚಾಂಗ ಎಕ್ಸ್ಪರ್ಟ್ ಗಳಿರ್ತಾರೆ ಅಥವಾ ಈ ಜ್ಯೋತಿಷಿಗಳಿಗೆ. ಜ್ಯೋತಿಷಿಗಳು ಅಥವಾ ಯಾವ್ದಾದ್ರು ಡೇಟ್ ಫಿಕ್ಸ್ ಮಾಡಕ್ಕೆ ಹ್ಮ್ ಇದ್ ಮಾಡ್ತಾರಲ್ಲ, ಅಲ್ಲಿ ಇದು ಯೋಗ ಮತ್ತೆ ಕರಣ ಯೂಸ್ ಆಗುತ್ತೆ. ಇದು ಲೂಸ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸೂರ್ಯ ಮತ್ತೆ ಚಂದ್ರರಿದ್ದಾಗ ಒಂದ್ ಕಾಂಬಿನೇಷನ್ ಇರುತ್ತೆ. ಹ್ಮ್ ಒಂದ್ ಟ್ರಯಾಂಗಲ್, ಭೂಮಿ, ಇಲ್ಲಿ ಚಂದ್ರ, ಇಲ್ಲಿ ಸೂರ್ಯ. ಹ್ಮ್ ಈ ಕಾಂಬಿನೇಷನ್ ಡಿಫ್ರೆಂಟ್ ಕಾಂಬಿನೇಷನ್, ಡಿಫ್ರೆಂಟ್ ಯೋಗ ಕರಣ ಅಂತ ನಾವ್ ಹೇಳ್ಬೋದು. ಹ್ಮ್. ಅದ್ರಲ್ಲಿ ಕೆಲವು ಒಳ್ಳೆ ಕರಣ, ಕೆಲವು ಒಳ್ಳೇದಲ್ಲ, ಆ ಟೈಮಲ್ಲಿ ಏನೋ ಮಾಡಬಾರ್ದು ಅಂತ ಇದೆ. ಹ್ಮ್ ಸೊ ಯೋಗ ಕರಣದ ಬಗ್ಗೆ ನನ್ಗೇನೋ ಇಲ್ಲಿ ಡೀಪ್ ಆಗಿ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅದು ನಮಗೇನ್ ಅಷ್ಟು ಆ, ಉಪಯೋಗಕ್ಕೆ ಉಪಯೋಗಕ್ಕೂ ಬರೋದಿಲ್ಲ. ಬರಲ್ಲ. ಯಾಕೆಂದ್ರೆ ಅದೆಲ್ಲ ನಾವು ತುಂಬಾ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ನಮ್ಗೆ So, ಅದು ಅಲ್ಲ, ಅರ್ಥ ಆಗುತ್ತೆ. ಪಂಚಾಂಗ ತಿಳ್ಕೊಳ್ಳೇಬೇಕು ಅಂತ ಆಸಕ್ತಿ ಇದ್ದವರು ಅದನ್ನ ಹೇಳ್ಕೊಡೋ ತುಂಬಾ ಕೋರ್ಸಸ್ ಇದೆ, ಕ್ಲಾಸಸ್ ಇದೆ, ಅಲ್ಲೋಗಿ ಕಲಿಬಹುದು. ಆಸ್ ಎ ಜನರಲ್ ಇನ್ಫಾರ್ಮೇಶನ್ ಹಾ ವಾರ, ತಿಥಿ, ನಕ್ಷತ್ರ ಏನು ಅಂತ ತಿಳ್ಕೊಂಡ್ರೆ ಸಾಕು. ಸಾಕು. ಹ್ಮ್ ಸೊ ಇದ್ರಲ್ಲಿ ಇನ್ನೂ ಒಂದ್ ಕೆಲವು ಏನಂದ್ರೆ ಹೆಸರುಗಳು. ಹ್ಮ್ ನಾನು ಅದೇ ಮುಂಚೆನೆ ಹೇಳ್ದೆ, ವಾರದ ಹೆಸರು ಹೇಗ್ ಬಂತು ಅಂತ, ಅದು ಸೀಕ್ವೆನ್ಸ್ ಎಲ್ಲ. ತಿಥಿಗಳಂತೂ ಅದು ನಂಬರ್ಗಳೇ ಹೆಸರು ಕೊಟ್ಬಿಟ್ಟಿದ್ದಾರೆ. ನಕ್ಷತ್ರಗಳಿಗೂ ಹೆಸರಿದೆ. ಅದಲ್ದಲೆ ತಿಂಗಳುಗಳಿಗೆ ಹೆಸರಿದೆ: ಹ್ಮ್ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ. ಅದು ನಕ್ಷತ್ರದ ಮೇಲೆ ಡಿಪೆಂಡೆಂಟ್. ಹ್ಮ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನಂದ್ರೆ, ಈಗ ಒಂದು ನಕ್ಷತ್ರದಿಂದ ಶುರು ಮಾಡ್ತಾನೆ, ಹ್ಮ್ 27 ನಕ್ಷತ್ರ ಇದೆ. ಬಟ್ ಒಂದು ತಿಂಗಳು ಹುಣ್ಣಿಮೆ ಇದು ಬರೋದು 29 ದಿವಸಕ್ಕೆ ಒಂದ್ಸರಿ, ಅಮಾವಾಸ್ಯೆ ಬರೋದು. ಹ್ಮ್ ಸೊ ಅಲ್ಲಿ 2 ನಕ್ಷತ್ರ ಡಿಫ್ರೆನ್ಸ್ ಆಯ್ತು. ಹ್ಮ್ ಸೊ ಮತ್ತೆ ಅದು ಆ 2 ನಕ್ಷತ್ರ ಪೂರ್ತಿ ಮಾಡಿ ನೆಕ್ಸ್ಟ್ ದಿವಸ ನೆಕ್ಸ್ಟ್ 2-3 ನಕ್ಷತ್ರದ ನಂತರ ಶುರು ಮಾಡ್ತಾನೆ. ಹ್ಮ್ ಸೊ ಈ ತರ ಇದಿರ್ದಾಗ ಹ್ಮ್ ಹುಣ್ಣಿಮೆ ಬಂದು ಪ್ರತಿ ತಿಂಗಳು ಬೇರೆ ಬೇರೆ ನಕ್ಷತ್ರದಲ್ಲಿ ಆಗುತ್ತೆ. ಹ್ಮ್ ಈ ಒಂದು ತಿಂಗಳು ಈ ನಕ್ಷತ್ರದಲ್ಲಾದ್ರೆ ಹ್ಮ್. ನೆಕ್ಸ್ಟ್ ತಿಂಗಳು ಇನ್ನೊಂದ್ 2 ನಕ್ಷತ್ರ ನಕ್ಷತ್ರ ಮುಂದಕ್ಕೆ ಹೋಗುತ್ತೆ, ಹ್ಮ್. ಅಥವಾ ಹಿಂದಕ್ಕೂ ಹೋಗಿರ್ಬೋದು. ಹ್ಮ್ ಸೊ ನಮ್ಮ ಇದು ಏನಂತಂದ್ರೆ, ಇಲ್ಲಿ ಇದನ್ನ ಅಬ್ಸರ್ವ್ ಮಾಡಿ ಹ್ಮ್ ಯಾವ ತಿಂಗಳಲ್ಲಿ ಹುಣ್ಣಿಮೆ ಯಾವ ನಕ್ಷತ್ರದಲ್ಲಿ ನಡೆಯುತ್ತೋ ಅಥವಾ ಅದು ಇನ್ನು ಮುಂದೆ ನಡೆಯುತ್ತೋ ಅದರ ಹೆಸರನ್ನ ಇಟ್ಟಿದ್ದಾರೆ. ಉದಾಹರಣೆಗೆ ಚಿತ್ತಾ ನಕ್ಷತ್ರದಲ್ಲಿ ಹುಣ್ಣಿಮೆ ಇದ್ದಿದ್ದು ಚೈತ್ರ ಮಾಸ. ಹ್ಮ್ ವಿಶಾಖ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಇದ್ರೆ ವೈಶಾಖ ಮಾಸ. ಹಾಗೆ. ಹ್ಮ್ ಜ್ಯೇಷ್ಠ ಜ್ಯೇಷ್ಠ ನಕ್ಷತ್ರದಲ್ಲಿ ಆದ್ರೆ ಜ್ಯೇಷ್ಠ ಮಾಸ. ಹ್ಮ್ ಆಷಾಢ ಅಂದ್ರೆ ಉತ್ತರಾಷಾಢ ಮತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಾದ್ರೆ ಆಷಾಢ ಮಾಸ. ಹೀಗೆ ಹ್ಮ್ ಹ್ಮ್ ಸೊ ಹುಣ್ಣಿಮೆ ಯಾವ ನಕ್ಷತ್ರದಲ್ಲಿ ಇದ್ದಾಗ ನಡೆಯುತ್ತೋ ಹ್ಮ್ ಅದು ಆ ಮಾಸ. ಮಾಸ. ಇದು ಚಂದ್ರಮಾನ ಮಾಸ. ಹ್ಮ್ 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 ಬಟ್ ಸೌರಮಾನದ ಕ್ಯಾಲೆಂಡರ್ ಬಗ್ಗೆ ಒಂದ್ ಸ್ವಲ್ಪ ಇದಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಹ್ಮ್ ಸೌರಮಾನ ತುಂಬಾ ಸಿಂಪಲ್. ಹ್ಮ್ ಎಗೇನ್ ಅದು ರಾಶಿ 360 ಡಿಗ್ರಿ ಇದನ್ನ ಬರೀ ಸೂರ್ಯನ ಇದು ತಗೊಂಡು, ಸೂರ್ಯನ್ ಮೂವ್ಮೆಂಟ್ ತಗೊಂಡು, ಸೂರ್ಯನ ನಾವು ಅಬ್ಸರ್ವ್ ಮಾಡಿದ್ರೆ ಸೂರ್ಯನ್ ಹೆಂಗ ಅವನು ತಿಂಗಳಿಗೊಮ್ಮೆ 30 ಡಿಗ್ರೀಸ್ ಚೇಂಜ್ ಮಾಡ್ತಾನೆ. ಹ್ಮ್ 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 ಸೂರ್ಯನ ಹೆಂಗ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ, ಅಬ್ಸರ್ವ್ ಮಾಡಿದ್ರೆ ಅವನ ಹಿಂದೆ ಏನು ಕಾಣಿಸಲ್ಲ ನಕ್ಷತ್ರ. ಹ್ಮ್ ಯಾಕೆಂದ್ರೆ ನಮಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾರು ಇದ್ದಾಗ್ಲೇ ಮೂವ್ಮೆಂಟ್ ಗೊತ್ತಾಗೋದು. ಹ್ಮ್ ಬಟ್ ಏನಂದ್ರೆ ಸೂರ್ಯ ಹುಟ್ಟಕ್ಕೂ ಮುಂಚಿನ ಇದನ್ನ ಅಬ್ಸರ್ವ್ ಮಾಡ್ತೀವಿ ನಾವು, ಅಲ್ಲೇನಿತ್ತು ಅಂತ. ಹ್ಮ್ ಒಂದ್ ತಿಂಗಳಾದ್ಮೇಲೆ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಬೇರೆನೆ ಏನೋ ಇರುತ್ತೆ, ಇದು ಒಂದ್ ಸ್ವಲ್ಪ ಮೇಲ್ ಹೋಗಿರುತ್ತೆ. ಹ್ಮ್ ಅಂದ್ರೆ ಪ್ರತಿ ತಿಂಗಳು ಬೇರೆ ಬೇರೆದ್ರಲ್ಲಿ ಒಂದು ತಿಂಗಳಿಗೆ ಒಂದ್ ಸ್ವಲ್ಪ ಡಿಗ್ರಿ ಚೇಂಜ್ ಮಾಡ್ತಿದ್ದಾನೆ ಅಂತ ಅರ್ಥ. ಹ್ಮ್ So, ಇದನ್ನ ಅಬ್ಸರ್ವ್ ಮಾಡಿ ನಮ್ಮ ಅಗೇನ್ ಸೂರ್ಯನ ಮತ್ತೆ ಭೂಮಿಗೆ ಇದು ಒಂದು ಆ ಸರ್ಕಲ್ ನ 360 ಡಿಗ್ರಿ ಸರ್ಕಲ್ ನ 30 ಡಿಗ್ರಿ ಆಗಿ ಡಿವೈಡ್ ಮಾಡ್ತಾರೆ. ಇದನ್ನ ರಾಶಿಗಳು ಅಂತ ಹೇಳ್ತಾರೆ. ಹ್ಮ್ ಸೊ ಈ ರಾಶಿಗಳು ಹ್ಮ್
ಒಂದೊಂದು ರಾಶಿಯಲ್ಲಿ ಸೂರ್ಯ ಒಂದೊಂದು ತಿಂಗಳು ಇರ್ತಾನೆ. ಹ್ಮ್ ಸೊ ಏನಂದ್ರೆ ಸ್ಪೀಡ್ ಹೆಚ್ಚು ಕಡಿಮೆ ಇರೋದ್ರಿಂದ ಆ ತಿಂಗಳು ಒಂದೊಂದ್ ದಿವಸ 31 ಇರ್ಬೋದು, 30 ಇರ್ಬೋದು, ಇಲ್ಲ 28 ಆ ತರ ಚೇಂಜ್ ಆಗ್ಬೋದು. ಹ್ಮ್ ಬಟ್ ಪರ್ಟಿಕ್ಯುಲರ್ ಒಂದೊಂದು ಆ 30 ಡಿಗ್ರೀಸ್ನ, ಯಾಕೆಂದ್ರೆ ಆ ಸೂರ್ಯ ಆ, ಭೂಮಿ ಸೂರ್ಯನ ಸುತ್ತಾ ಇದೆ, ಹ್ಮ್ ಬಟ್ ಭೂಮಿನೂ ಹಿಂಗ್ ಸುತ್ತಾ ಇದೆ. ಹ್ಮ್ ಹಾಗಾಗಿ ಇದು ಒಂದ್ ಸ್ವಲ್ಪ ಮಿಸ್ ಆಗೋ ಚಾನ್ಸ್ ಇದೆ. ಹ್ಮ್ ಯಾಕೆಂದ್ರೆ ಎಂಟೈರ್ ಭೂಮಿ ಒಂದ್ ರೌಂಡ್ ಹೊಡಿಯಕ್ಕೆ 365 ಡೇಸ್ ಬೇಕು. ಹ್ಮ್ ಬಟ್ ಇದು 30 ಡೇಸ್ ತರ 30 ಡಿಗ್ರಿ ಕೌಂಟ್ ಮಾಡಿದ್ರೆ ಅಲ್ಲಿ ಆ ಕಾಂಬಿನೇಷನ್ ಲೆಕ್ಕಕ್ಕೆ ಹ್ಮ್ ಒಂದೊಂದ್ ತಿಂಗಳು 31 ಇರುತ್ತೆ, ಒಂದೊಂದ್ ತಿಂಗಳು 30 ಇರುತ್ತೆ. ಹ್ಮ್ ಬಟ್ 30 ಡಿಗ್ರಿ ಎಕ್ಸಾಕ್ಟ್ ಕ್ರಾಸ್ ಮಾಡಿದ್ದನ್ನ ಹ್ಮ್ ನಾವು ಒಂದೊಂದ್ ತಿಂಗಳು ಅಂತ ಹೇಳ್ತೀವಿ. ಅಂತ ಹೇಳ್ಬಹುದು. ಹ್ಮ್ ಅದನ್ನ ಸಂಕ್ರಮಣ ಅಂತಾರೆ. ಹ್ಮ್ ಓಕೆ, ಸಂಕ್ರಮಣ ಬಂದು ಮೇಷರಾಶಿ. ಹ್ಮ್ ಯಾವಾಗ ಮೇಷರಾಶಿಗೆ ಎಂಟರ್ ಆದ್ನೋ ಹ್ಮ್ ಅದು ಮೇಷ ಸಂಕ್ರಮಣ. ಹ್ಮ್ ಅದು ವೃಷಭ ರಾಶಿಗೆ ಎಂಟರ್ ಆದ್ರೆ ವೃಷಭ ಸಂಕ್ರಮಣ. ಹ್ಮ್ ಹಂಗೆ ಅದ್ರಲ್ಲಿ ಏನಂದ್ರೆ ಇಂಪಾರ್ಟೆಂಟು ಮಕರ ಸಂಕ್ರಮಣ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಅಲ್ಲಿಂದ ಉತ್ತರಾಯಣ ಶುರು ಆಗುತ್ತೆ. ಹ್ಮ್ ನಂತರ 6 ತಿಂಗಳ ನಂತರ ದಕ್ಷಿಣಾಯಣ ಶುರು ಆಗುತ್ತೆ. ಅದಕ್ಕೆ ನಾವು ಮಕರ ಸಂಕ್ರಾಂತಿನ ಆಚರಿಸ್ತೀವಿ. ಹ್ಮ್ ಸೊ ಮಕರ ರಾಶಿಗೆ ಎಂಟರ್ ಆಗೋದು ಆ ಮಕರ ಸಂಕ್ರಮಣ ನಮ್ಗೆ ಇಂಪಾರ್ಟೆಂಟು. ಸೊ ಇದೇ ಒಂದೊಂದು ರಾಶಿ ಒಂದೊಂದು ಸಂಕ್ರಮಣ. ಸಂಕ್ರಮಣ ಅದು ಮಾಸ. ಓಕೆ, ಹ್ಮ್ ಇಲ್ಲಿ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವು ಡೈಲಿ ಅಫಿಷಿಯಲ್ ಆಗಿ ಯೂಸ್ ಮಾಡ್ತೀವಲ್ಲ, ಜನವರಿ ಫೆಬ್ರವರಿ, ಇದು ಕೂಡ ಒಂದ್ ಸ್ವಲ್ಪ ಸೂರ್ಯನ್ ರಿಲೇಟೆಡ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಮಕರ ಸಂಕ್ರಾಂತಿ ಯಾವಾಗ್ಲೂ ಜನವರಿ 14 ಇಲ್ಲ 15ಕ್ಕೆ ಬರುತ್ತೆ. 15ಕ್ಕೆ ಬರುತ್ತೆ. ಸೊ ಅಂದ್ರೆ ಇದು ಎಲ್ಲೋ ಸಮ್ವೇರ್ ಡೌನ್ ದ ಲೈನ್ ಇದು ಕೂಡ ಸೈಂಟಿಫಿಕಲಿ ಈ ಕ್ಯಾಲೆಂಡರ್ ತರಾನೇ ಇದೆ. ಬಟ್ ಅದ್ರ ನೇಮಿಂಗು ಇದು ಎಲ್ಲ ಚೇಂಜ್ ಇರಬಹುದು. ಸೈಂಟಿಫಿಕ್ ಆಗಿ ಇಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಅದೇ ಹೆಸರು ಇಟ್ಕೊಂಡ್ರು ಅಷ್ಟೇ. ಸೊ ಅದು ಹಾಗೆ ಇದೆ. ಬಟ್ ಏನಂದ್ರೆ ಅದರಲ್ಲೂ ಕೂಡ ಒಂದು ಮೇಜರ್ ಪ್ರಾಬ್ಲಮ್ ಇದೆ. ಹ್ಮ್ ಏನಂದ್ರೆ ಲೀಪ್ ಇಯರ್. ಯಾಕೋ ಒಂದೊಂದ್ ದಿವಸ ಮಕರ ಸಂಕ್ರಾಂತಿ 14ನೇ ತಾರೀಕು ಬರುತ್ತೆ, ಒಂದೊಂದ್ಸರಿ 15ನೇ ತಾರೀಕು ಯಾಕೆ ಬರುತ್ತೆ ಅಂದ್ರೆ ಲೀಪ್ ಇಯರ್. ಹ್ಮ್ ಏನಾಯ್ತು ಅಂದ್ರೆ ಅವರು 365 ಡೇಸ್ ಲೆಕ್ಕ ಹಾಕೊಂಡು ಆ ಕ್ಯಾಲೆಂಡರ್ ಪ್ರಕಾರ ನಡೀತಿದ್ರು. ಅವ್ರು ಹೇಳಿದ್ರು 4 ವರ್ಷಕ್ಕೊಂದ್ಸರಿ ಫೆಬ್ರವರಿಲಿ 29 ಸೇರಿಸ್ರಪ್ಪ ಅಂತ, ಒಂದ್ ದಿವಸ ಸೇರಿಸಿ ಅಂತ ಸೇರಿಸ್ಕೊಂಡು ಹೋಗ್ತಾ ಇದ್ರು ತುಂಬಾ ವರ್ಷದ ತನಕ. ಹ್ಮ್ ಏನು ಅಂದ್ರೆ ಕಳೆದ 300-400 ವರ್ಷದ ತನಕ. ಹ್ಮ್ 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 ಅಲ್ಲಿವರೆಗೂ ಅದ್ರದ್ದು ಸೈಂಟಿಫಿಕ್ ನಾಲೆಜೇ ಇರ್ಲಿಲ್ಲ ಅವ್ರಿಗೆ. ಹ್ಮ್ ಬಟ್ ಇದೇನಾಗುತ್ತೆ ಅಂದ್ರೆ ಈ ಸೂರ್ಯನ ಇದ್ರ ಪ್ರಕಾರ ಎಕ್ಸಾಕ್ಟ್ ಅವ್ರು ವ್ಯಾಟಿಕನ್ ಸಿಟಿ ಗ್ರೀನ್ ವಿಚ್ ಲೈನ್ ಇದೆಯಲ್ಲ, ಅಲ್ಲಿ ಮಾರ್ಚ್ 21 ಅಥವಾ 20ನೇ ತಾರೀಕು, ಯೂಶಲಿ 21ನೇ ತಾರೀಕು ಹ್ಮ್ ಈಕ್ವಿನಾಕ್ಸ್ ಅಂತಾರೆ. ಹ್ಮ್ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ, ಅಲ್ಲ ವರ್ನಲ್ ಈಕ್ವಿನಾಕ್ಸ್ ಅಂತ ಅಂತಾರೆ. ಹ್ಮ್ ಅಂದ್ರೆ ಅಲ್ಲಿ ಸೂರ್ಯ ಎಕ್ಸಾಕ್ಟ್ ಅವತ್ತು ನೆತ್ತಿ ಮೇಲೆ ಇರ್ತಾನೆ. ಹ್ಮ್ ಯಾಕೆಂದ್ರೆ ಬೇರೆ ಅಲ್ಲಿಂದ ದಕ್ಷಿಣಾಯಣ ಅಥವಾ ಉತ್ತರಾಯಣ ಶುರು ಆಗುತ್ತಲ್ವಾ. ಬಟ್ ಆ ಮಾರ್ಚ್ 21ನೇ ತಾರೀಕು ಎಕ್ಸಾಕ್ಟ್ ನೆತ್ತಿ ಮೇಲೆ ಇರ್ತಾನೆ. ಹ್ಮ್ ಬಟ್ ಏನಂದ್ರೆ ಆ ಡೇಟ್ ಟೈಮಿಂಗ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಹ್ಮ್ ನೆಕ್ಸ್ಟ್ ಇಯರ್ ಇರಲ್ಲ, ಹ್ಮ್ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ತಾನೆ. ನೆಕ್ಸ್ಟ್ ಇಯರ್ ಒಂದ್ ಸ್ವಲ್ಪ ಅದು ಚೇಂಜ್ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಒಂದ್ ದಿವಸ 4 ವರ್ಷ ಸೇರಿಸಿ ಹ್ಮ್ ಅವರು ಇದು ಮಾಡ್ತಿದ್ರು. ಬಟ್ 1532 ಈಗ ಒಂದ್ 500 ವರ್ಷದಿಂದ ಅಬ್ಸರ್ವ್ ಮಾಡಿದಾಗ ಅದು ಒಂದು 10 ದಿವಸ ಹಿಂದಕ್ಕೆ ಹೋಗ್ಬಿಟ್ಟಿತ್ತು. ಹ್ಮ್ ಅದನ್ನ ನಮ್ಮ ಸಂಸ್ಕೃತದಲ್ಲೂ ಆ ವರ್ನಲ್ ಈಕ್ವಿನಾಕ್ಸ್ ನ ವಸಂತ ಸಂಪಾತ ಅಂತಾರೆ. ಹ್ಮ್ ಅದು ನಮ್ಮಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಆಗಿದೆ. ಮಾರ್ಚ್ 21ಕ್ಕೆ ಅಲ್ಲಿ ಸೂರ್ಯ ಎಕ್ಸಾಕ್ಟ್ ನೆತ್ತಿ ಮೇಲೆ ಇರ್ತಾನಲ್ವಾ. ಸೊ ಅದು ನಮ್ಮಲ್ಲೂ ಕೂಡ ಅದಿದೆ ಫಿನಾಮಿನಾ, ವಸಂತ ಸಂಪಾತ ಅಂತಾರೆ ಹ್ಮ್ ನಮ್ಮಲ್ಲೂ. ಅಂದ್ರೆ ಆ ಸೈನ್ಸ್ ನಮಗೂ ಗೊತ್ತು. ಹ್ಮ್ ಸೊ ಇದು ಅವರು 1532 ಅಬ್ಸರ್ವ್ ಮಾಡಿದ್ರೆ 10 ದಿವಸ ಹಿಂದಕ್ಕೆ ಹೋಗ್ಬಿಟ್ಟಿತ್ತು. ಹ್ಮ್ ಇದೇನಪ್ಪಾ ಅಂತ ಆವಾಗ ಅಂದ್ರೆ ಯಾವ್ದೇ ರಾಜರ ಆಳ್ವಿಕೆ ಇಲ್ಲ. ಈಗ ರೀಸೆಂಟ್ 1532 ಇಸ್ವಿಲಿ ಏನ್ ಮಾಡಿದ್ರು, ಅಲ್ಲಿ ಪೋಪ್ ಇರ್ತಾರಲ್ಲ, ಚರ್ಚ್ ಮೇನು, ಅವರು ಸೈನ್ಸ್ ಇವ್ರನ್ನೆಲ್ಲ ಕರೆದು ಇದೇನಿದು ಇದು ಫಿಕ್ಸ್ ಮಾಡಿ ಅಂತ ಹೇಳಿದಕ್ಕೆ ಅವ್ರು ಅವಾಗ ಅದನ್ನ ರಿಸರ್ಚ್ ಮಾಡ್ತಾರೆ ಸೈಂಟಿಸ್ಟ್ಗಳು. ಅವಾಗ ಏನ್ ಗೊತ್ತಾಯ್ತು ಅಂದ್ರೆ ಎಕ್ಸಾಕ್ಟ್ 365 ಡೇಸ್ ಆಗಲ್ಲ, ಅಥವಾ ನಮ್ಮ ಒಂದು ದಿನಕ್ಕೆ ಎಕ್ಸಾಕ್ಟ್ 24 ಅವರ್ಸ್ ಇಲ್ಲ.
23 hours 56 minutes ಹ್ಮ್ ಸಮಥಿಂಗ್ ಇದೆ, ಒಂದ್ 4 ನಿಮಿಷ ಕಡಿಮೆ ಇದೆ. ಹ್ಮ್ ಸೊ ಇದು ಹೋಗಿ ಒಂದು ವರ್ಷದಲ್ಲಿ ಹೋದ್ರೆ ಎಕ್ಸಾಕ್ಟ್ 365 ಡೇಸ್ ಇಲ್ಲ, 364 ಹ್ಮ್ ಪ್ಲಸ್ ಒಂದು 17 hours. 18 ಅವರ್ಸ್ ಏನೋ ಆಗುತ್ತೆ. ಹ್ಮ್ ಸೊ ಈ 6 ಅವರ್ನ ನಾವು ಅದು ಇದು ಮಾಡ್ಬಿಟ್ಟಿದ್ವಿ. ಅಲ್ಲ ಸಾರಿ, 365 ಪ್ಲಸ್ 6 ಅವರ್ಸ್ ಆಗುತ್ತೆ. ಹ್ಮ್ ಹ್ಮ್ 365 ಪ್ಲಸ್ 6 ಅವರ್ ಆಗುತ್ತೆ. ಬಟ್ ನಾನು 365 ಡೇಸ್ ಒಂದ್ಸರಿ ನ್ಯೂ ಇಯರ್ ಆಚರಣೆ ಮಾಡ್ಕೊಂತಿದೀವಿ. ಆ 6 ಅವರ್ ಆಡ್ ಅಪ್ ಆಗಿ ಇವ್ರಿಗೆ 10 ದಿವಸ ಹಿಂದೆ ಹೋಗ್ಬಿಟ್ಟಿತ್ತು. ಹ್ಮ್ ಹಾಗಾಗಿ ಅದು ಎಲ್ಲ ಚೆಕ್ ಮಾಡಿದ್ರು, ಅದ್ರದ್ದು ಮ್ಯಾಥ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು. ಅದ್ರ ಪ್ರಕಾರ ಅವ್ರಿಗೆ ಅವಾಗ ನಾವು ಬರೀ 4 ವರ್ಷಕ್ಕೊಂದ್ಸರಿ ಏನ್ ಒನ್ ಡೇ ಆಡ್ ಮಾಡ್ತಿದ್ವಲ್ಲ, ಹ್ಮ್ ಅದಷ್ಟೇ ಅಲ್ಲ, ಹ್ಮ್ ಇನ್ನೂ ಪ್ರಿಸೈಸ್ ಆಗ್ಬೇಕು ಅಂದ್ರೆ ನಾವು 100 ವರ್ಷಕ್ಕೊಂದ್ಸರಿ, ಹ್ಮ್ ಅವಾಗ ಅದು ಡಿವೈಡೆಡ್ ಬೈ 4 ಮಾಡಿದ ಆ ವರ್ಷ ಲೀಪ್ ಇಯರ್ ಇದ್ರು ಹ್ಮ್ ನಾವು ಆ ವರ್ಷ ಲೀಪ್ ಇಯರ್ ಮಾಡಂಗಿಲ್ಲ ಅಂತ ಬಂದ್ರು. ಹ್ಮ್ 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 ಅರ್ಥ ಅಂದ್ರೆ ಆಯ್ತಾ? ಒಂದಿನ ಆಡ್ ಮಾಡ್ತಾ ಇದ್ದನ್ನ ಒಂದಿನ ಮಾಡಂಗಿಲ್ಲ ಅಂದ್ರೆ 100 ವರ್ಷಕ್ಕೊಂದ್ಸರಿ. ಹ್ಮ್ ಇದು 25 ಸೈಕಲ್ ಆದ್ರೆ 25ನೇ ಸೈಕಲ್ ಮಾಡಂಗಿಲ್ಲ. ಓ ಓಕೆ 4 ವರ್ಷಕ್ಕೊಂದ್ಸರಿ ಒಂದ್ ದಿವಸ ಲೀಪ್ ಇಯರ್ ಆಗುತ್ತೆ. ಹ್ಮ್ ನೆಕ್ಸ್ಟ್ 8ನೇ ವರ್ಷಕ್ಕಾಗುತ್ತೆ, ನೆಕ್ಸ್ಟ್ 12ನೇ ವರ್ಷ, ಹಿಂಗೆ ಆಗ್ತಾ ಆಗ್ತಾ 100ನೇ ವರ್ಷಕ್ಕೆ ಲೀಪ್ ಇಯರ್ ಆಗ್ಬೇಕು. ಹ್ಮ್ ಬಟ್ ಅದ್ ಮಾಡಲ್ಲ ಹ್ಮ್ ಅಂತ ಅವರು ಇದ್ ಮಾಡ್ಕೊಂಡ್ರು. ಸೊ ಎವರಿ 100 ಇಯರ್ಸ್ಗೆ ಲೀಪ್ ಇಯರ್ ಮಾಡ್ಬೇಕಿದ್ರು ಮಾಡಲ್ಲ. ಮಾಡಲ್ಲ. ಹ್ಮ್ ಇನ್ನೂ ಫರ್ದರ್ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಯ್ತು, ಹ್ಮ್ ಎವರಿ 400 ಇಯರ್ಸ್ಗೆ ಹ್ಮ್ ಈ 100 ಇಯರ್ ರೂಲ್ಸ್ ಪ್ರಕಾರ 400 ಇಯರ್ಸ್ಗೂ ಮಾಡಂಗಿಲ್ಲ, ಮಾಡಂಗಿಲ್ಲ. ಬಟ್ ಮಾಡ್ಬೇಕು. ಹ್ಮ್ ಸೊ ಲೀಪ್ ಇಯರ್ ಜಸ್ಟ್ 4 ವರ್ಷಕ್ಕೊಂದ್ಸರಿ ಆಡಲ್ಲ. ಹ್ಮ್ ಆ ಒಂದು ಲೀಪ್ ಡೇ ಏನ್ ಫೆಬ್ರವರಿ 29 ಬರುತ್ತೆ, 4 ವರ್ಷಕ್ಕೊಂದ್ಸರಿ ಆಡ್ ಆಗಲ್ಲ. ಎವರಿ 4 ಇಯರ್ಸ್ ಒಂದ್ಸರಿ ಆಡ್ ಆಗುತ್ತೆ. ಎವರಿ 100 ಇಯರ್ಸ್ಗೆ ಆಡ್ ಆಗ್ಬೇಕಿದ್ರು ಅದು ಆಡ್ ಆಗಲ್ಲ. ಆಗಲ್ಲ. ಬಟ್ ಎವರಿ 400 ಇಯರ್ಸ್ಗೆ ಈ ರೂಲ್ಸ್ ಪ್ರಕಾರ ಆಡ್ ಆಗ್ಬಾರ್ದು, ಹಾ ಬಟ್ ಸ್ಟಿಲ್ ಆಡ್ ಮಾಡ್ತಾರೆ. ಅವಾಗ ಅದು ಬ್ಯಾಲೆನ್ಸ್ ಬರುತ್ತೆ ಅಂತ ಹ್ಮ್ ರೀಸೆಂಟ್ 1532 ಅಥವಾ 35 ಅಲ್ಲಿ ಕಂಡಿಡ್ಕೊಂಡಿರೋದು ಹ್ಮ್ ಆ ಕ್ಯಾಲೆಂಡರ್ ಅಲ್ಲಿ. ಹ್ಮ್ ಸೊ ನಮ್ಮ ಇದೇನಂತಂದ್ರೆ ಎಷ್ಟು ವರ್ಷ ಹಳೇದು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಹ್ಮ್ ನಮ್ಮ ಸೈನ್ಸ್ ಎಷ್ಟು ಹಳೇದು, ಅವ್ರು ಮುಂಚೆ ಕ್ಯಾಲೆಂಡರ್ ಇಟ್ಕೊಂಡಿದ್ರು, ಅದನ್ನ ರೀಸೆಂಟ್ ಸೈನ್ಸ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿದ್ರು. ಇದು ನಮ್ಮ ಕ್ಯಾಲೆಂಡರ್ಗೂ ಆ ಕ್ಯಾಲೆಂಡರ್ಗೂ ಇರೋ ವ್ಯತ್ಯಾಸ. ಆ ವರ್ಷ ಇನ್ನೊಂದು ಏನಾಯ್ತು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಕ್ಟೋಬರ್ ಅಲ್ಲಿ ಅವರು ಮಾರ್ಚ್ ಅಲ್ಲಿ ಶುರು ಮಾಡಿದ ರಿಸರ್ಚ್ ಅಕ್ಟೋಬರ್ ತನಕ ನಡೀತು. ಹ್ಮ್ ಒಂದ್ ಕನ್ಕ್ಲೂಷನ್ ಬಂದ್ರು. ಬಟ್ ಇರೋದನ್ನ ಬ್ಯಾಲೆನ್ಸ್ ಮಾಡಕ್ ಅವ್ರು ಏನ್ ಮಾಡಿದ್ರು, ಹ್ಮ್ ಅಕ್ಟೋಬರ್ ಅಲ್ಲಿ 4ನೇ ತಾರೀಕು 5ನೇ ತಾರೀಕು ಆಯ್ತು. ಹ್ಮ್ ಅದಾದ್ಮೇಲೆ 10 ದಿವಸ ಎಗರಿಸಿ ಡೈರೆಕ್ಟ್ 15ನೇ ತಾರೀಕು ಮಾಡಿದ್ರು. ಹ್ಮ್ ಸೊ ಯಾರು ಹೇಳಿದ್ರೆ ಆ ಹಿಸ್ಟ್ರಿಯಲ್ಲಿ ಏನ್ ನಡೀತೋ 10 ದಿವಸ ಅಂದ್ರೆ ಯಾರಿಗೂ ಗೊತ್ತು. ಯಾಕಂದ್ರೆ 10 ದಿವಸ ಇಲ್ವೇ ಇಲ್ಲ ಹಿಸ್ಟ್ರಿಯಲ್ಲಿ. ಅಕ್ಟೋಬರ್ ಐ ಥಿಂಕ್ 4ರಿಂದ 14ರವರೆಗೆ, 5ರಿಂದ 14ರವರೆಗೆ 10 ದಿವಸ ತೆಗೆದು ಡೈರೆಕ್ಟ್ 4ನೇ ತಾರೀಕು ಆದ್ಮೇಲೆ 15ನೇ ತಾರೀಕು ಮಾಡಿದ್ರು ಆ ವರ್ಷ. ಅವಾಗ ಈ 10 ದಿವಸದ್ದು ಬ್ಯಾಲೆನ್ಸ್ ಆಯ್ತು. ಬ್ಯಾಲೆನ್ಸ್ ಆಯ್ತು. ಸೊ ಇದು ನಾನು ಎಲ್ಲ ಕೇಳಿದ್ದ ವಿಚಾರ. ಹ್ಮ್ ಇದು ಅಷ್ಟು ಪ್ರಿಮಿಟಿವ್ ಕ್ಯಾಲೆಂಡರ್ ಅಂದ್ರೆ ಅಷ್ಟು ನಾಲೆಜಬಲಿ, ಅದು ಲಾಜಿಕಲಿ ಇತ್ತೀಚೆಗೆ ಉಟ್ಕೊಂಡ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾ ಇರೋದು ಅಫಿಷಿಯಲ್ ಆಗಿ. ಸೊ ನಮ್ಮ ಕ್ಯಾಲೆಂಡರ್ ತುಂಬಾ ಹಳೆಯದು. ಅದಕ್ಕೆ ಈ ವಸಂತ ಸಂಪಾತದ ಬಗ್ಗೆ ನಮಗೆ ಗೊತ್ತಿರೋದು ದೊಡ್ಡ ಸಾಕ್ಷಿ.